ಸೂಕ್ಷ್ಮದಿಂದ ಕೂತ್ಕೊಳ್ಬೇಕು ನಾವು. ಒಂಚೂರು ಸೌಂಡ್ ಬರಬಾರ್ದು. ಸೂಕ್ಷ್ಮದಲ್ಲಿ ಮೋಕ್ಷ ಇದೆ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವ್ರಿಗೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯವ್ರಿಗೆ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ನಮನಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತ. ಹೇಗನ್ನಿಸ್ತಾ ಇತ್ತು? ಇಲ್ಲಿ ಕ್ಲಾಸುಗಳಿಗೆ ಬರ್ತಾ ಇದ್ದೀರಾ? ಹೊಸಬ್ರು ಹಳಬರು ಎಲ್ಲರೂ ಇದ್ದೀರಾ? ಹೇಗನ್ನಿಸ್ತಾ ಇದೆ? ಚೆನ್ನಾಗಿದೆ. ಅದೇ ಫಸ್ಟು ಪತ್ರ ಸರ್ ಏನು ಹೇಳ್ತಾರೆ ಅಂದರೆ, ಕುರ್ಚಿಗಳನ್ನು ಫಸ್ಟು ಎಳಿಬಾರ್ದು. ಯಾಕೆಂದರೆ ಯಾವುದೋ ಒಂದು ಸ್ಥಿತಿಯಲ್ಲಿ ಅವರು ದೀರ್ಘವಾಗಿ ಕೂತಿರ್ತಾರೆ. ಅವಾಗೇನಾಗುತ್ತೆ? ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ ಆ ಕರ್ಮ ಯಾರಿಗೆ ಹೋಗುತ್ತೆ? ತಪ್ಪು ಮಾಡಿರೋರಿಗೆ. ಅದಕ್ಕೋಸ್ಕರನೇ ಸಾರು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಆ ಕಾಮನ್ ಸೆನ್ಸ್ ಅನ್ನೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅದು ಜೀವನದಲ್ಲಿ ಭೌತಿಕವಾಗಿ ಆಗಲಿ ಆಧ್ಯಾತ್ಮಿಕ ಪರವಾಗಿ ಆಗಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರನೇ ಫಸ್ಟು ಕಾಮನ್ ಸೆನ್ಸ್ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು. ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಒಂಚೂರು ಗಲಾಟೆ ಮಾಡಿದ್ರೆ ಟೀಚರ್ ಬೈತಾರೆ. ಅವಾಗ ಏನಂತೀವಿ ನಾವು ಪೇರೆಂಟ್ಸು? ಅಯ್ಯೋ ನಮ್ಮ ಮಗನ ಹೊಡಿಬೇಡ್ರಿ ಬೈಬೇಡ್ರಿ ಅಂತ ಹೇಳ್ತಾ ಇರ್ತೀವಿ. ಮತ್ತು ನಾವು ಕೂಡ ಇಲ್ಲಿಗೆ ಸ್ಕೂಲ್ಗೆ ಬಂದಿದ್ದೀವಿ. ಈ ಸ್ಕೂಲಲ್ಲಿ ಬೈಬಾರ್ದು ಹೇಳಬಾರ್ದು ಅಂತ ಹೇಳಕ್ಕೆ ಸಾಧ್ಯ ಆಗುತ್ತಾ? ಅದೆಲ್ಲವೂ ಕೂಡ ಮಾಸ್ಟರ್ಸ್ ನೋಡ್ಕೊತಾ ಇರ್ತಾರೆ. ಸೊ ಅದರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ನಮ್ಮ ಸ್ಥಿತಿಯಲ್ಲಿ ನಾವು ಸರಿಯಾಗಿ ಕುಂತ್ಕೊಂಡು ಕ್ಲಾಸನ್ನು ಕೇಳೋಣ ಫ್ರೆಂಡ್ಸ್.
ಈಗ ವಾಕು ಬಗ್ಗೆ ತಿಳ್ಕೊಳ್ಳೋಣ. ನಾವು ಪ್ರತಿದಿನ ಕೂಡ ವಾಕು ಅಂದರೆ ಏನು, ನಾವು ಮಾತಾಡ್ತಾನೇ ಇರ್ತೀವಿ. ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋ ಅರಿವು ನಮ್ಮಲ್ಲಿರಬೇಕು. ಇಲ್ಲ ಅಂದರೆ ನಮಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೇ ಇರ್ತೀವಿ. ಅದರಿಂದ ಎಷ್ಟು ತೊಂದರೆಗಳಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅದರ ಬಗ್ಗೆ ಯಾವಾಗ ಯಾವ ಸಮಯದಲ್ಲಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡ್ತಿದ್ದೀವಿ ಅನ್ನೋ ಅರಿವಿನ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೂಡ ಎಲ್ಲ ಕೆಲಸಗಳಿಗೂ ಕೂಡ ಮಾತಿನ ಮೂಲಕನೇ ಕೆಲಸಗಳು ನಡೆಸಬೇಕಾಗುತ್ತೆ. ಒಂದು ವ್ಯಾಪಾರ ರೀತಿಯಾಗಲಿ, ಉದ್ಯೋಗ ರೀತಿಯಾಗಲಿ, ಸಂಘಪರವಾಗಿ ಯಾವುದೋ ರೀತಿಯಲ್ಲಿ ನಮ್ಮ ಮಾತುಗಳಿಂದಲೇ ನಮಗೆ ಕೆಲಸಗಳೆಲ್ಲವೂ ಕೂಡ ನಡೆಸ್ಕೊತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂಭಾಷಣೆ ಕೂಡ ಆ ವಾಕುಗಳ ಮೂಲಕನೇ ಇರುತ್ತೆ. ಅದಕ್ಕೋಸ್ಕರ ನಾವು ಮನುಷ್ಯನಿಗೆ ಮಾತಾಡೋದೇ ಶಕ್ತಿ ಇದೆ. ಈ ಸೃಷ್ಟಿಯಲ್ಲಿ ಸಕಲ ಜೀವ ಪ್ರಾಣಿ ಕೋಟಿಗೂ ಕೂಡ ಬಾಯಿದೆ ಆಹಾರ ತಿನ್ನೋದಕ್ಕೆ, ಆದರೆ ಮಾತಾಡೋದಕ್ಕೆ ಆಗೋದಿಲ್ಲ. ಅವು ಸ್ಪಂದನೆ ಕೊಡ್ತಾ ಇರುತ್ತೆ, ಬೇರೆ ರೂಪದಲ್ಲಿ ಕೊಡ್ತಾ ಇರುತ್ತೆ. ಆದರೆ ನಮಗೆ ಮಾತ್ರ ಮಾತು ಅನ್ನೋದು, ವಾಕು ಅನ್ನೋದು ಇದೆ. ಸ್ಪಷ್ಟವಾಗಿ ನಾವು ಮಾತಾಡೋದಕ್ಕೆ ಆ ಶಕ್ತಿಯನ್ನು ನಾವು ಪಡೆದಿದ್ದೀವಿ. ಅಂದರೆ ಬೇರೆ ರೀತಿಯ ಆಲೋಚನೆಗಳ ಮೂಲಕ ಭಾವವನ್ನು ವ್ಯಕ್ತಿಪಡಿಸ್ತಾ ಇರುತ್ತೆ. ಅದಕ್ಕೆ ಮಾತು ಅನ್ನೋದು ಅದ್ಭುತವಾಗಿರೋ ಆ ಶಕ್ತಿ ಅನ್ನೋದು ಇರುತ್ತೆ. ಪ್ರತಿ ಕ್ಷಣವೂ ಕೂಡ ನಾವು ಗಮನಿಸ್ತಾ ಇರಬೇಕು. ಒಂದೊಂದು ಮಾತಿನಲ್ಲಿ ಕೂಡ ಆ ಶಕ್ತಿ ಪ್ರಸಾರ ಅನ್ನೋದು ನಡೀತಾ ಇರುತ್ತೆ. ಅದಕ್ಕೋಸ್ಕರನೇ ನಾವು ತುಂಬ ಜಾಗ್ರತೆಯಿಂದ ಮಾತಾಡಬೇಕಾಗುತ್ತೆ. ಮಾನವರಿಗೆ ಮಾತಾಡೋದಕ್ಕೆ ಒಂದು ವರ ಅನ್ನೋದು ಭಗವಂತ ಕೊಟ್ಟವ್ರೆ. ಬೇರೆ ಯಾವ ಪ್ರಾಣಿಗೂ ಇಲ್ಲ, ನಮಗೆ ಮಾತ್ರನೇ ಆ ವರ ಅಂತ ಇದೆ, ಆ ಬಹುಮಾನ ಅನ್ನೋದಿದೆ. ಆದರೆ ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದೀವಿ ಅಂತ ಪ್ರತಿ ಕ್ಷಣವೂ ಕೂಡ ಗಮನಿಸ್ತಾ ಇರಬೇಕಾಗಿದೆ. ನಮ್ಮ ಯಾರಾದರೂ ನಮಗೆ ತಿಳಿದಿರೋರಾಗಲಿ, ಫ್ರೆಂಡ್ಸ್ ಆಗಲಿ, ಏನಾದರೂ ಒಂದು ಬಹುಮಾನ ಕೊಡ್ತಾರೆ, ಅದನ್ನು ಎಷ್ಟು ಜೋಪಾನವಾಗಿ ಇಟ್ಕೊತೀವಲ್ಲ. ಎಷ್ಟೇ ವರ್ಷಗಳಾದರೆ, ಎಷ್ಟೇ ಸಮಯ ಆಗಲಿ, ಅದನ್ನು ನಾವು ಜೋಪಾನವಾಗಿ ಇಟ್ಕೊತೀವಿ. ಮತ್ತು ನಮ್ಮ ಮಾತನ್ನು ಯಾವ ರೀತಿ ಜೋಪಾನವಾಗಿ ಇಟ್ಕೋಬೇಕು ಅಲ್ಲ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಲ್ಲ. ಅದಕ್ಕೋಸ್ಕರನೇ ಆ ಸಂಭಾಷಣೆಯನ್ನು ನಮ್ಮ ವಾಕ್ಗೆ ಯಾವ ರೀತಿ ನಾವು ಇಟ್ಕೋಬೇಕು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಆ ವಾಕಿನ ಮೂಲಕನೇ ನಾವು ಆಹ್ವಾನ ಮಾಡ್ತಾ ಇರ್ತೀವಿ. ಮಾತೇ ಪರವಾಗಿಲ್ಲ ಅಂತ ಅಂದ್ಕೊತೀವಿ. ಆ ಸಣ್ಣ ಸಣ್ಣ ಮಾತುಗಳಿಂದ ಕೂಡ ಎಷ್ಟು ಅನಾಹುತಗಳು ನಡೀತಾ ಇದೆ ಅನ್ನೋದು ಕೂಡ ಗಮನಿಸಬೇಕಾಗಿದೆ ಫ್ರೆಂಡ್ಸ್. ಅದಕ್ಕೆ ಮಾತುಗಳನ್ನು ಎಷ್ಟೋ ಶಕ್ತಿ ಇರುತ್ತೆ. ನಮ್ಮ ಜೀವನದಲ್ಲಿ ಸರಿಯಾದ ಮಾತುಗಳನ್ನು ನಾವು ಮಾತಾಡಿದಾಗ ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯನ್ನು ನಾವೇ ಸೃಷ್ಟಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸರಿಯಿಲ್ಲದ ಮಾತುಗಳೆಲ್ಲ ಮಾತಾಡಿದ್ವಾ, ಅದು ಕೂಡ ನಾವೇ ಸೃಷ್ಟಿ ಮಾಡ್ಕೊತಾ ಇರ್ತೀವಿ. ಇಲ್ಲಪ್ಪ, ನಾನೇನು ಮಾತಾಡಿಲ್ಲ, ಯಾಕೆ ನನಗಿದೆಲ್ಲ ಬರ್ತಾ ಇದೆ ಅಂದರೆ ಗೊತ್ತಿದ್ದೇನೆ ಊಬಿಯಲ್ಲಿ ಸಿಕ್ಕಾಕೊತಾ ಇರ್ತೀವಿ. ಇವಾಗ ಯಾರಾದರೂ ಫ್ರೆಂಡ್ಸ್ ಸಿಗ್ತಾರೆ, ಆ ಸಮಯದಲ್ಲಿ ಏನಾಗುತ್ತೆ, ಮಾತಾಡ್ತಾ ಇದ್ದುಬಿಡ್ತೀವಿ. ಏನು ಮಾತಾಡ್ತಿದ್ದೀವಿ, ಏನು ಸರಿ ಸಮಯನ ಅನ್ನೋದು ಕೂಡ ಗಮನಕ್ಕೆ ಇಲ್ಲದೇನೆ ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಮ್ಮ ಮಾತಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅದನ್ನು ತುಂಬ ಸಮಯ ಗಮನಿಸ್ತಾ ಇರಬೇಕು. ಫ್ರೆಂಡ್ಸ್ ಬಂದಿದ್ದಾರಲ್ಲ, ಮಾತಾಡಿಲ್ಲ ಅಂದರೆ ಏನನ್ಕೊತಾರ ಅಂದ್ಬಿಟ್ಟು ಮಾತಾಡೋದಕ್ಕಲ್ಲ, ಮಾತಾಡದೇ ಇದ್ದರೂ ಪರವಾಗಿಲ್ಲ, ಮೌನವಾಗಿ ಆಚರಣೆ ಮಾಡೋದು ತುಂಬ ಮುಖ್ಯ. ಅದಕ್ಕೇ ಪತ್ರಿಸಾರ್ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಎಷ್ಟು ಮೌನವಾಗಿದ್ದರೆ ಅಷ್ಟು ಶಕ್ತಿನ ನಿನ್ನಲ್ಲಿ ಉಳಿಸ್ಕೊತೀಯ. ಅದಕ್ಕೋಸ್ಕರನೇ ನೀನು ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಒಂದು ಮೈಕ್ ಹಿಡ್ಕೊಳ್ಳೋದ್ರಿಂದ ಕೂಡ ಪ್ರತಿಯೊಬ್ಬರಿಗೂ ಸಾರಿ ಹೇಳ್ಕೊಡ್ತಾ ಇರ್ತಾರೆ. ಅದನ್ನು ಅರಿವು ಅನ್ನೋದು ನಮ್ಮಲ್ಲಿ ಇರಬೇಕು. ಯಾಕೆಂದರೆ ಮಾತುಗೂ ವಾಕುಗೂ ಅನ್ನೋದು ಅಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಮೌನವನ್ನು ಆಚರಿಸಬೇಕಾಗುತ್ತೆ. ಅದಕ್ಕೆ ನಮಗೆ ಯಾಕಪ್ಪ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ, ಸಂಬಂಧ ಬಾಂಧವ್ಯಗಳಲ್ಲಾಗಲಿ, ಆರ್ಥಿಕ ಪರವಾಗಲಿ, ಆರೋಗ್ಯ ಪರವಾಗಲಿ, ಸಂಘ ಪರವಾಗಿ, ಸಮಾಜ ಪರವಾಗಿ ಯಾಕೆ ನಮಗೆ ಈ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ನಮ್ಮ ಮಾತಿನ ಮೂಲಕನೇ ಬರ್ತಾ ಇದೆ ಅನ್ನೋದು ಗಮನಿಸಬೇಕು. ಯಾಕೆ ಮಾತಿನ ಮೂಲಕ ಬರ್ತಾ ಇದೆ ಅಂದರೆ ಒಂದು ಉದಾಹರಣೆ ಹೇಳ್ಕೊಳ್ಳೋಣ.
ಯಾರಿಗಾದ್ರೂ ಸಮಸ್ಯೆ ಇದೆ, ಆ ಸಮಸ್ಯೆ ಇರೋವಾಗ ಏನು ಹೇಳ್ತಾರೆ, ನಮಗೆ ಸಮಸ್ಯೆ ಇದೆ ರೀ ಅಂತಾರೆ. ಬಂದು ಹೇಳ್ತಾ ಇರ್ತಾರೆ, ನಮ್ಮ ಸೆಂಟ್ರಿಗೆ ಬಂದರೂ ಕೂಡ ಕಾಲು ನೋವು ಅಂತಾರೆ, ಸ್ಟಾರ್ಟ್ ಮಾಡ್ತಾರೆ. ಕಾಲು ನೋವು ಅನ್ನೋ ಮಾತನ್ನೇ ಅವರು ನನ್ನ ಹತ್ರ ಮಾತಾಡೋ ಅಷ್ಟೊಳಗೆ ಒಂದು 10 ಸಲ ಹೇಳಿರ್ತಾರೆ. ಮತ್ತು ಕಾಲು ನೋವು ಅಂತ ಹೇಳಿ ಏನಾಗ್ತಾ ಇದೆ ಅಲ್ಲಿ, ಆ ಮಾತಿಗೆ ಜಾಸ್ತಿ ಶಕ್ತಿ ಕೊಟ್ಟು ಆ ಸಮಸ್ಯೆನ ಅವರೇ ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಅಲ್ವಾ. ನಮ್ಮ ಮಾತಿನ ಮೂಲಕನೇ ನಾವೇ ಸೃಷ್ಟಿ ಮಾಡ್ಕೊತಾ ಇದ್ದೀವಿ, ಬೇರೆ ಯಾರೂ ಸೃಷ್ಟಿ ಮಾಡ್ತಿಲ್ಲ. ಆಮೇಲೆ ಏನು ಹೇಳ್ತೀವಿ, ಭಗವಂತ ನಮಗೆ ಈ ಥರ ಕೊಟ್ಟಿದ್ದಾನೆ, ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತೀವಿ. ಅದು ಕೂಡ ತಪ್ಪಾಗುತ್ತೆ. ನಮ್ಮ ಮಾತಿನ ಮೂಲಕನೇ ಪ್ರತಿಯೊಂದು ಕೂಡ ನಾವೇ ಸೃಷ್ಟಿ ಮಾಡ್ಕೊತಾ ಇದ್ದೀವಿ. ನಮ್ಮ ಆಲೋಚನೆಗಳ ಮೂಲಕ ನಾವೇ ಸೃಷ್ಟಿ ಮಾಡ್ಕೊತಾ ಇದ್ದೀವಿ. ನಮ್ಮ ಭಾವನೆಗಳ ಮೂಲಕ ನಾವೇ ಸೃಷ್ಟಿ ಮಾಡ್ಕೊತಾ ಇದ್ದೀವಿ, ಬೇರೆ ಯಾರು ಸೃಷ್ಟಿ ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನೆಲ್ಲ ಗಮನಿಸೋದೇ ಅರಿವಿನ ಸ್ಥಿತಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಹಾಗಂತ ನಮಗೆ ನೋವಿದೆ ಅಂತ ಹೇಳ್ಕೋಬಾರ್ದು ಅಂತ ಅಲ್ಲ, ಹೇಳ್ಕೋಬೋದು, ಸ್ವಲ್ಪ ಮಟ್ಟಕ್ಕೆ ಹೇಳ್ಕೋಬೋದು. ಅದು ಯಾಕೆಂದರೆ ಆ ಪರಿಹಾರವನ್ನು ಯಾರಾದರೂ ಕೊಡ್ತಾರೇನೋ, ಈ ಕ್ಲಾಸಿಗೆ ಬಂದಿದ್ದೀವಿ, ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಒಂದು ಸತಿ ಹೇಳ್ಬೋದು. ಅದನ್ನೇ ಪದೇ ಆ ಮಾತನ್ನು ಹೇಳ್ತಾ ಇರಬಾರ್ದು. ಅದಕ್ಕೋಸ್ಕರನೇ ನಮ್ಮ ವಾಕಿನ ಮೂಲಕ ಏನೆಲ್ಲ ನಾವು ಸೃಷ್ಟಿ ಮಾಡ್ಕೊತಾ ಇದ್ದೀವಿ ಅನ್ನೋದು ನಾವು ಗಮನಿಸಬೇಕಾಗಿದೆ. ಎಷ್ಟು ಕಡಿಮೆ ಮಾತಾಡಿದರೆ ಅಷ್ಟು ನಮಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಐನ್ಸ್ಟೈನ್ ಏನು ಹೇಳ್ತಾರೆ ಅಂದರೆ, ಒಂದು ಸಲ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಯಾವ ಸ್ಥಿತಿಯಿಂದ ನಾವು ಸೃಷ್ಟಿ ಮಾಡಿಕೊಂಡಿದ್ದೀವೋ ಆ ಸ್ಥಿತಿಯಲ್ಲಿ ನಮಗೆ ಆ ಸಮಸ್ಯೆ ಈಡೇರೋದಿಲ್ಲ, ಕ್ಲಿಯರ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಆ ಸ್ಥಿತಿಗಿಂತ ಮೇಲ್ಮಟ್ಟ ಸ್ಥಿತಿಗೆ ನಾವು ತಲುಪಿದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಏನು ಹೇಳ್ತಾರೆ, ಕೆಲವರು ನಿಮಗೆ ಮಾತ್ರ ಬೇಗ ವಾಸಿ ಆಯಿತು ಅಂತೀರಾ, ನಿಮಗೆ ಮಾತ್ರ ಸೃಷ್ಟಿ ಮಾಡ್ಕೊಂಡಿದ್ದು, ಸಂಕಲ್ಪ ಮಾಡ್ಕೊಂಡಿದ್ದು ನೆರವೇರಿದೆ ಅಂತ ಹೇಳ್ತೀರಾ, ನಮಗೆ ಯಾಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಯಾವ ಸ್ಥಿತಿಯಲ್ಲಿ, ಅಂದರೆ ನಾವು ಆತ್ಮಸ್ಥಿತಿಯಲ್ಲಿದ್ದೀವ, ಮಾನವನ ಸ್ಥಿತಿಯಲ್ಲಿದ್ದೀವ ಅನ್ನೋದು ಕೂಡ ನಾವಲ್ಲಿ ಗಮನಿಸಬೇಕಾಗಿದೆ. ಆತ್ಮಸ್ಥಿತಿಯಲ್ಲಿ ನೀನು ಆ ಸಮಸ್ಯೆನ ಸರಿಪಡಿಸ್ಕೋಬೇಕು ಅಂದಾಗ ಅದು ಸರಿ ಹೋಗುತ್ತೆ. ನೀನು 10 ಯೂನಿಟ್ ಎನರ್ಜಿ, 100 ಯೂನಿಟ್ ಎನರ್ಜಿಯಲ್ಲಿ ಸೃಷ್ಟಿ ಮಾಡಿದೀಯ ಆ ಸಮಸ್ಯೆನ, ನಿನಗೆ ಆ ಯೂನಿಟಲ್ಲಿ ಇರೋ ಲೆವೆಲಲ್ಲೇ ಆಗೋದಿಲ್ಲ. ಇನ್ನೂ ಅದರ ಮೇಲೆ ಆ ಫ್ರೀಕ್ವೆನ್ಸಿಯಲ್ಲಿ ನೀನಿದ್ದು ಸೃಷ್ಟಿ ಮಾಡಿಕೊಂಡಾಗ ಅದು ಸರಿ ಹೋಗುತ್ತೆ, ಆಗ ನಿನ್ನ ಜೀವನ ಆನಂದವಾಗಿರುತ್ತೆ ಅಂತ ಐನ್ಸ್ಟೈನ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಕೆಲವ್ರು ಏನು ಹೇಳ್ತಾರೆ, ಹಣದ ಬಗ್ಗೆ ಹೇಳ್ತಿರ್ತಾರೆ, ನಮಗೆ ಹಣ ಇಲ್ಲ ರೀ, ನಮ್ಮ ಹತ್ರ ಈ ಥರ ಇದ್ದರೆ ನಾವು ಎಷ್ಟು ಅನುಕೂಲ ಮಾಡ್ಕೋಬೋದಾಗಿತ್ತು, ನಾವು ಎಲ್ಲ ಕೆಲಸಗಳು ಮಾಡ್ಬೋದಾಗಿತ್ತು, ದಾನ ಕೊಡ್ಬೋದಾಗಿತ್ತು, ಈ ಐಷಾರಾಮಿ ಜೀವನವನ್ನು ಕೂಡ ನಾವು ನಡೆಸ್ಕೋಬೋದಾಗಿತ್ತು, ನಮ್ಮ ಹತ್ರ ಇಲ್ಲ ಅನ್ನೋ ಕೊರತೆಯಲ್ಲೇ ಮಾತಾಡ್ತಿರ್ತಾರೆ. ಇರೋದ್ರ ಬಗ್ಗೆ ಮಾತಾಡೋದಿಲ್ಲ, ಇಲ್ಲದೆ ಇರೋದನ್ನು ಮಾತಾಡಿ ಅದನ್ನ ಅವರೇ ಸೃಷ್ಟಿ ಮಾಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ಮೌನವಾಗಿರೋದೇ ಉತ್ತಮ ಸ್ಥಿತಿ. ಇನ್ನು ಏನು ಹೇಳ್ತಾ ಇರ್ತಾರೆ, ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದಾಗ ಆ ಪ್ರಾಬ್ಲಮ್ಸು ಯಾರಾದರೂ ಸರಿಪಡಿಸ್ತಾರೆ ಅನ್ನೋರ ಹತ್ರ ಹೇಳ್ಕೋಬೋದು. ಆದರೆ ಯಾರು ಸರಿಪಡಿಸೋಕ್ಕಾಗುತ್ತೆ, ಅವರವ್ರ ಪ್ರಾಬ್ಲಮ್ಮೇ ಅವರೇ ತೀರಿಸ್ಕೋಬೇಕು. ಗೈಡೆನ್ಸ್ ಕೊಡ್ತಾರೆ ಅಷ್ಟೇ ಹೊರತು ಎಲ್ಲನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಏನಾಗ್ತದೆ ಅಂದರೆ, ನಾವು ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರ್ತೀವಿ, ಆ ರೆಕಾರ್ಡ್ ಮಾಡಿದಾಗ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ಪದೇ ಅವೇ ಮಾತುಗಳೇ ನಮ್ಮಿಂದ ಬರ್ತಾ ಇರುತ್ತೆ. ಆ ಶಕ್ತಿನೆಲ್ಲವೂ ಕೂಡ ನಾವು ಈ ರೀತಿ ಕಳ್ಕೊತಾ ಇರ್ತೀವಿ. ಏನಾದರೂ ಒಂದು ಆಹಾರ ತಗೊಂಡಿದ್ದೀವಿ, ಅವಾಗೇನಾಗುತ್ತೆ, ಸ್ವಲ್ಪ ಏನಾದರೂ ಜೀರ್ಣ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ಬೋದು. ಅವತ್ತೊಂದು ದಿವಸ ಇರುತ್ತಾ, ಗಂಟೆ ಇರುತ್ತಾ, ಒಂದು ದಿವಸ ಇರುತ್ತೆ, ಅದು ಆಮೇಲೆ ಸರಿ ಹೋಗುತ್ತೆ. ಆದರೆ ಮಾತು ಹೊರಗೆ ಬಂದ ಮೇಲೆ ಅದು ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ. ಅದರಿಂದ ನಮ್ಮ ಜೀವನ, ಬೇರೆಯವರ ಜೀವನಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದರಿಂದನೇ ಮಾತಿನ ಬೆಲೆ ಅನ್ನೋದು ಅರಿವಿನಿಂದ ನಾವು ಗಮನಿಸ್ತಾ ಇರಬೇಕು. ಆವಾಗ ನಮ್ಮ ಸರಿಯಾದ ವಾಕ್ಯಗಳು ನಮ್ಮಿಂದ ಬರಬೇಕು ಅಂದಾಗ, ಮನಸ್ಸಿನಿಂದ ಬರ್ತಾ ಇದೆಯಾ, ಹೃದಯದಿಂದ ಬರ್ತಾ ಇದೆಯಾ ನಮ್ಮ ಮಾತುಗಳು ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ ಫ್ರೆಂಡ್ಸು. ಆ ಕಂಟ್ರೋಲ್ ಮಾಡ್ಕೋಬೇಕು. ಮಾತನ್ನು ಕಂಟ್ರೋಲ್ ಮಾಡೋದಕ್ಕೆ ಏನಾಗುತ್ತೆ,
ನಿಯಂತ್ರಣೆ ಅನ್ನೋದಿರಬೇಕು. ಆ ನಿಯಂತ್ರಣೆ ಬರಬೇಕು ಅಂದಾಗ ಧ್ಯಾನ ಸ್ಥಿತಿಗೆ ಬರಬೇಕು. ಅದಕ್ಕೋಸ್ಕರನೇ ಗಂಟೆಗಟ್ಟಲೆ ನಾವು ಧ್ಯಾನ ಧ್ಯಾನ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಇದರಲ್ಲಿ ಎರಡು ರೀತಿ ಸಂಭಾಷಣೆಗಳು ಇರುತ್ತೆ. ಒಂದು ಅಂತರ್ ಸಂಭಾಷಣ, ಇನ್ನೊಂದು ಬಾಹ್ಯ ಸಂಭಾಷಣ ಅಂತ ಇರುತ್ತೆ. ಈ ಬಾಹ್ಯ ಸಂಭಾಷಣದಲ್ಲಿ ಏನಾಗುತ್ತೆ, ಫ್ರೆಂಡ್ಸ್ ಹತ್ರ, ಬಂಧುಗಳ ಹತ್ರ, ಮನೆಯವ್ರ ಹತ್ರ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಅಂತರ್ ಸಂಭಾಷಣೆ ಅನ್ನೋದು ಕೂಡ ನಮ್ಮ ಅಂತರದಲ್ಲಿ ಆ ಸಂಭಾಷಣೆ ಅನ್ನೋದು ಯಾವಾಗಲೂ ನಡೀತಾ ಇರುತ್ತೆ. ಆ ಅಂತರ್ ಸಂಭಾಷಣೆಯನ್ನು ಕೂಡ ನಾವು ಗಮನಿಸಬೇಕು. ಯಾವಾಗ ಗಮನಿಸ್ತೀವಿ? ಧ್ಯಾನದಲ್ಲಿ ಕೂತಿರೋವಾಗ ಅಂತರ್ ಸಂಭಾಷಣೆ ಅನ್ನೋದು ಏನು ನಡೀತಾ ಇದೆ ಅನ್ನೋದು ಅಲ್ಲಿ ಗಮನಿಸ್ತೀವಿ. ಅದಕ್ಕೆ ನಿಮ್ಮಲ್ಲಿ ಏನು ಪ್ರಕ್ರಿಯೆ ನಡೀತಾ ಇದೆ ಗಮನಿಸಿ ಅಂತ ಹೇಳ್ತೀವಿ. ಕೆಲವರು ನನಗೆ ಮಾತುಗಳು ಕೇಳಿಸ್ತಾ ಇದೆ ಅಂತಾರೆ, ಕೆಲವರು ಕಾಣಿಸ್ತಾ ಇದೆ ಅಂತಾರೆ, ಕೆಲವರು ನೋವುಗಳಾಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನ ಅಂತರ್ ಸಂಭಾಷಣೆ, ಆ ಡೈಲಾಗ್ಸ್ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಅರಿವಿನಿಂದ ಗಮನಿಸಬೇಕಾಗಿದೆ ಫ್ರೆಂಡ್ಸು. ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಅಂದರೆ ಒಳಗಡೆ ಏನಿದೆ ಅದೇ ಹೊರಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಒಬ್ಬ ಭಿಕ್ಷುಕನ ಹತ್ರ ಹೋಗಿ ಏನಾದರೂ ನೀನು ಕೊಡಪ್ಪ ಅಂದರೆ ಏನು ಕೊಡ್ತಾನೆ? ಅವನೇನು ಕೊಡೋದಿಲ್ಲ. ಆದರೆ ನಮ್ಮ ಒಳಗಡೆ ಏನಿದೆಯೋ ಅದನ್ನು ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ಅದೇ ರೀತಿ ನಾವು ಆ ಸಂಭಾಷಣೆಯಲ್ಲಿ ಗಮನಿಸ್ತಾ ಇರಬೇಕಾಗಿದೆ ಫ್ರೆಂಡ್ಸು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆ ಮಾತುಗಳು ಆಲೋಚನೆ ಮಾಡುವಾಗ ಒಂದು ಕಾಫಿ ಫಿಲ್ಟರ್ ಇರುತ್ತಲ್ಲ, ಕಾಫಿ ಮಾಡುವಾಗ ಫಿಲ್ಟರ್ ಮಾಡಿ ಶೋಧಿಸ್ಕೊಂಡು ಚೆನ್ನಾಗಿ ಕುಡಿತೀವಿ. ಅದೇ ರೀತಿ ನಾವು ಕೂಡ ಅವಸರವ, ನಿಜವ, ಉಪಯೋಗವ ಅನ್ನೋದು ಅರಿವಿನಿಂದ ಗಮನಿಸಿ ಆಲೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಅಳುದು ತೂಗಿ ಮಾತಾಡಬೇಕು, ಹೇಗಂದ್ರೆ ಹಾಗೆ ಮಾತಾಡಬೇಡ, ಪ್ರಜ್ಞೆ ಇಲ್ವಾ ಅಂತ ಹೇಳ್ತಿರ್ತಾರೆ. ಇವೆಲ್ಲ ಅವ್ರು ಎಲ್ಲಿ ಕಲ್ತಿದ್ದಾರೆ? ಭಗವದ್ಗೀತೆಯಲ್ಲಿ ಮೂಲಕ ಕಲ್ತಿದ್ದಾರೆ. ಎಷ್ಟೆಲ್ಲ ಭಗವದ್ಗೀತೆಯಲ್ಲಿ ಮಾತುಗಳ ಬಗ್ಗೆ ಆಗಲಿ, ಶಕ್ತಿ ಬಗ್ಗೆ, ಜ್ಞಾನದ ಬಗ್ಗೆ ಪ್ರತಿಯೊಂದರಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಅವರು ಆಚರಣೆ ಮಾಡಿ ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ನಾವು ಯಾವ ರೀತಿ ನಮ್ಮ ಮಾತನ್ನು ಉಪಯೋಗಿಸ್ಬೇಕು ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಫಿಲ್ಟರ್ ಇಲ್ಲ ಅಂದರೆ ಬರ್ತಾನೆ ಇರುತ್ತೆ ಆ ಮಾತುಗಳು. ಅದಕ್ಕೋಸ್ಕರ ಒಂದು ಫಿಲ್ಟರ್ ಅನ್ನೋದು ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಒಂದು ಸಲ ಗಮನಿಸ್ಬೇಕಷ್ಟೇ. ಆವಾಗ ಒಳ್ಳೆ ಮಾತುಗಳಲ್ಲಿ ನಮಗೆ ಬರ್ತಾ ಇರುತ್ತೆ. ಶಿವ ಇದ್ದಾರೆ, ಹಾಲು ಸಮುದ್ರವನ್ನು ಮಥನ ಮಾಡುವಾಗ ಏನಾಯಿತು? ಹಾಲಾಹಲ ಬಂತು. ಏನು ಮಾಡಬೇಕು? ಆ ಹಾಲಾಹಲ ತಕ್ಷಣಕ್ಕೆ ಶಿವ ಬಂದು ಆ ಹಾಲಾಹಲವನ್ನು ತನ್ನ ಗಂಟ್ಲಲ್ಲಿ ಬಂಧಿಸ್ಕೊಂಡ್ಬಿಟ್ರು. ಅದನ್ನು ಹೊರಗೆ ಬಂದರೆ ಸೃಷ್ಟಿಯೆಲ್ಲ ನಾಶ ಆಗುತ್ತೆ, ತಾನು ನುಂಗಿದ್ರೆ ತಾನು ನಾಶ ಆಗ್ತಾರೆ. ಅದಕ್ಕೋಸ್ಕರನೇ ಆ ವಿಶುದ್ಧ ಚಕ್ರದಲ್ಲಿ ಅವರು ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಸೃಷ್ಟಿಯಲ್ಲಿ ಕೂಡ ಅದನ್ನು ಎಲ್ಲರಿಗೂ ಕೂಡ ನಮಗೆ ಚೆನ್ನಾಗಿರೋ ಹಂಗೆ ಮಾಡಿದ್ರು. ಅದೇ ರೀತಿ ನಮ್ಮ ಮಾತುಗಳು ಕೂಡ ಅಳೆದು ತೂಗಿ ಮಾತಾಡಬೇಕು ಅಂದರೆ ಅಲ್ಲೊಂದು ಫಿಲ್ಟರ್ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಫ್ರೆಂಡ್ಸು. ಇನ್ನು ಮಹಾತ್ಮ ಗಾಂಧಿ ಏನು ಮಾಡಿದ್ರು? ವಾರಕ್ಕೆ ಒಂದು ದಿವಸ ಮೌನ ಅಂತ ಮಾಡ್ತಿದ್ರು. ಯಾವಾಗಲೂ ಮೌನಾಚರಣೆ ಅಂತ. ಮತ್ತು ನಾವು ಮಾಡ್ತಿದ್ದೀವ? 1 ಗಂಟೆ ಮಾಡ್ತಿದ್ದೀವ, ಅರ್ಧ ಗಂಟೆ ಮಾಡ್ತೀವ, ಒಂದು ದಿವಸ ಮೌನಾಚರಣೆ ಮಾಡ್ತೀವ? ಅದನ್ನು ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಮಾತುಗಳಲ್ಲಿ ಮೌನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ರಮಣ ಮಹರ್ಷಿ ಹತ್ರ ಹೋಗ್ತೀವಿ. ಅವರೇನು ಹೇಳ್ತಿದ್ರು? ಆ ಮಾತುಗಳು ಸ್ವಲ್ಪ ಮಟ್ಟಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರನೇ ಅವರು ಮಾತಾಡ್ತಾ ಇದ್ರು. ಯಾವಾಗಲೂ ಕೂಡ ಮಾತಾಡ್ತಿರಲಿಲ್ಲ, ನೆಮ್ಮದಿಯಾಗಿರ್ತಿದ್ರು, ಮೌನವಾಗಿರ್ತಿದ್ರು. ಆ ಮೌನದಲ್ಲಿ ಆ ಶಕ್ತಿಯನ್ನು ಜಾಸ್ತಿ ಬೆಳೆಸ್ಕೊತಾ ಇದ್ರು. ಅದೇ ರೀತಿ ಮೆಹರ್ ಬಾಬಾ ಇದ್ದಾರೆ, 40 ವರ್ಷಗಳ ಕಾಲ ಅವರು ಮೌನಾಚರಣೆ ಮಾಡಿದ್ದಾರೆ. ಆದರೆ ಇವ್ರನ್ನೆಲ್ಲರನ್ನು ಕೂಡ ನಾವು ನೋಡಿಲ್ಲ. ಅವರ ಪುಸ್ತಕಗಳಲ್ಲಾಗಲಿ ಬರೆದಿರೋದನ್ನಾಗಲಿ ಕೇಳಿದ್ವಿ, ದೊಡ್ಡವರು ಹೇಳಿರೋ ಮಾತುಗಳಲ್ಲಿ ಇವರೆಲ್ಲ ಈ ರೀತಿ ನಡೆಸ್ಕೊಂಡಿದ್ದಾರೆ, ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಇರಬೇಕು ಅಂತ ನಾವು ಕೇಳಿದ್ವಿ. ಆದರೆ ನಮ್ಮ ಕಣ್ಣೆದುರಿಗೆ ಪಿತಾಮಹ ಪತ್ರಿಜಿ ಅವ್ರನ್ನ ಎಲ್ಲರೂ ನೋಡಿದ್ದೀವಿ. ಅವ್ರು ಹೇಗಿರ್ತಾ ಇದ್ರು? ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡ್ತಾ ಇದ್ರು, ಇಲ್ಲ ಅಂದರೆ ಸುಮ್ಮನೆ ಆಗ್ತಾ ಇದ್ರು. ಯಾರಾದರೂ ಬಂದರೆ ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಅಂದರೆ ನೀರು ಬೇಕು ಅಂದರೆ ಈಗ ಕೈ ತೋರಿಸ್ತಾ ಇದ್ರು. ನೀರು ಬೇಕು ಅಂತ ಹೇಳಬೇಕಾಗಿಲ್ಲ, ಅಷ್ಟು ಎನರ್ಜಿನ ಖರ್ಚು ಮಾಡಬೇಕಾಗಿಲ್ಲ, ಅಷ್ಟು ಸೂಕ್ಷ್ಮವಾಗಿರುತ್ತೆ ಎನರ್ಜಿ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರು 2012ರಲ್ಲಿ 1 ವರ್ಷ ಮೌನಾಚರಣೆ ಮಾಡಿದ್ರು. ತುಂಬ ಅವಶ್ಯಕತೆ ಇದ್ದು ಒಂದು ಮೀಟಿಂಗಲ್ಲಿ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಕೂಡ ಬರೆದು ಕೊಡ್ತಾ ಇದ್ರೆ ಹೊರತು ಮಾತಾಡ್ತಿರ್ಲಿಲ್ಲ. ಇನ್ನೂ ಅವಶ್ಯಕತೆ ಇದ್ದರೆ ಮಾತ್ರ 1-2 ಮಾತುಗಳಲ್ಲಿ ಮುಗಿಸ್ತಾ ಇದ್ರು.
ಅಷ್ಟು ಮೌನಾಚರಣೆ ಮಾಡಿದ್ರು. ಆವಾಗಿಂದನೂ ಅವರು ಆ ಮೌನ ಆಚರಣೆ ಮಾಡಿ ಮಾಡಿ ಆ ಶಕ್ತಿಯನ್ನು ಪಡ್ಕೊಂಡು ಎಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಲ್ಲಿವರೆಗೂ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಆ ಕರೋನಾ ಟೈಮಲ್ಲಿ 24/7 ವರ್ಕ್ ಮಾಡಿದ್ದಾರೆ. ಇಲ್ಲಿ ಮೀಟಿಂಗ್ ಮುಗಿತಾ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಕೆಲವರಿಗೆ ಡೌಟ್ ಆಯಿತು, ಇಲ್ಲಿಂದ ಈಗ ಆಸ್ಟ್ರೇಲಿಯಾಗೆ ಎಲ್ಲಿ ಹೋಗ್ತಾರೆ ಕರೋನಾ ಪೀರಿಯಡು ಅಂತ. ಅಂದರೆ ಆಸ್ಟ್ರೇಲಿಯಾ ಅವ್ರಿಗೆ ಕ್ಲಾಸ್ ತಗೊಳಕ್ಕೆ ಹೋಗ್ತಾ ಇದ್ರು. ಇಡೀ ರಾತ್ರಿ ಕೂತ್ಕೊತಾ ಇದ್ರು. ಬೆಳಗ್ಗೆ ಟೈಮೆಲ್ಲನೂ ಇಂಡಿಯಾ ಅವ್ರಿಗೆ, ರಾತ್ರಿ ಟೈಮೆಲ್ಲ ಬೇರೆ ದೇಶದವ್ರಿಗೆ, ಅಷ್ಟೆಲ್ಲ ಅವ್ರು ವರ್ಕ್ ಮಾಡಿದ್ದಾರೆ. ಯಾಕೆ? ಮೌನವಾಗಿರೋದಕ್ಕೆ ಆ ಶಕ್ತಿನ ಉಳಿಸ್ಕೊಂಡಿದ್ದಾರೆ. ಈಗ ನಾವುಗಳೆಲ್ಲ ಏನು ಹೇಳ್ತೀವಿ, ದಿನ ನಾವು 1 ಗಂಟೆ ಧ್ಯಾನ ಮಾಡಿದ್ದೀವಿ ರೀ, ಆದ್ರೆ ನನಗೇನೂ ಆಗಿಲ್ಲ ಅಂತಾರೆ. 1 ಗಂಟೆ ಧ್ಯಾನ ಮಾಡಿದಿರ, 23 ಗಂಟೆ ಏನು ಮಾಡಿದ್ದೀರಾ? ಎಷ್ಟು ಆಲೋಚನೆಗಳು, ಎಷ್ಟು ಮಾತುಗಳು, ಎಷ್ಟು ಕೆಲಸಗಳು ಮಾಡಿದ್ದೀರಾ? ಅಂದರೆ ನಿನ್ನ ಕೆಲಸಕ್ಕೆ ತಕ್ಕ ಹಾಗೆ ನಿನ್ನ ಕರ್ಮಫಲ ಅನ್ನೋದು ಇರುತ್ತೆ. ಒಳ್ಳೆಯದಕ್ಕೆ ಮಾತಾಡಿದೆಯಾ, ಕೆಟ್ಟದಕ್ಕೆ ಮಾತಾಡಿದೆಯಾ, ಎದುರುಗಿರೋರಿಗೆ ಬಾಧೆ ಕೊಡ್ತಾ ಇದೆಯಾ, ಆನಂದ ಕೊಡ್ತಾ ಇದೆಯಾ, ಅದನ್ನು ಕೂಡ ಅರಿವಿನಿಂದ ಗಮನಿಸಬೇಕಾಗಿದೆ. ಅಂದರೆ ಮಾತಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಬೆಲೆ ಇದೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಅದಕ್ಕೋಸ್ಕರನೇ ನಮ್ಮ PSSM ಮೂಮೆಂಟಲ್ಲಿ ಇಷ್ಟು ಜನ ಒಂದೇ ಸಮ ಬಂದು ಧ್ಯಾನ ಮಾಡ್ತಾ ಇದ್ದಾರೆ ಅಂದರೆ ಕಾರಣ ಏನು? ನಮ್ಮ ಪತ್ರಿ ಸಾರ್ ಅವರ ವಾಕ್ಗೆ ಅಷ್ಟು ಬೆಲೆ ಇದೆ, ಅಷ್ಟು ಶಕ್ತಿ ಇದೆ. ಅದರಿಂದನೇ ಲಕ್ಷಾಂತರ ಜನ, ಸ್ಟಾರ್ಟಿಂಗಲ್ಲಿ ಒಬ್ಬರು ಇಬ್ಬರು ಸಿಗಲಿಲ್ಲ, ಪ್ರತಿ ದಿನಾನೂ ಕೂಡ ಹುಡುಕ್ತಾ ಇದ್ರು ಯಾರು ಸಿಗ್ತಾರೆ ಅಂತ. ತರಕಾರಿ ಅವರು ಸಿಕ್ಕಿದ್ರು ಕೂಡ ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ರು. ಇದರಲ್ಲಿ 100 ರೂಪಾಯಿ ಲಾಭ ಬರುತ್ತಾ ನಿನಗೆ, ಕೊಡು, ಆ 100 ರೂಪಾಯಿ ನಾನೇ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ರು. ಅಂದರೆ ಅವರ ಮಾತಿಗೆ, ಅವರ ವಾಕ್ಗೆ ಅಷ್ಟು ಶಕ್ತಿ ಇದೆ. ಅದರಿಂದನೇ ಆ ವಾಕಿಂದನೇ ಜನಗಳು ಅಟ್ರಾಕ್ಟ್ ಆಗ್ತಾರೆ, ಆಕರ್ಷಣೆ ಆಗ್ತಾರೆ. ನಾವು ಮಾತಾಡೋದ್ರಲ್ಲಿ ಕೂಡ ಎದುರುಗಾಳಿಗೆ ಏನು ಅನ್ನಿಸ್ಬೇಕು, ಅವ್ರ ಹತ್ರ ಮಾತಾಡಿದ್ರೆ ಎಲ್ಲ ಒಳ್ಳೆ ವಿಷಯ ಹೇಳ್ತಾರಪ್ಪ, ಅದಕ್ಕೋಸ್ಕರ ಅವ್ರನ್ನ ನಾವು ಮಾತಾಡ್ಬೋದು, ನಾವು ಫೋನಲ್ಲಿ ಮಾತಾಡ್ಬೋದಾ, ನಿಮ್ಮನ್ನು ಮೀಟ್ ಮಾಡ್ಬೋದಾ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಆ ಮಾತಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಬೆಲೆ ಇದೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಸಮಯ ಸಿಕ್ಕಿದಾಗೆಲ್ಲ ಗಾಸಿಪ್ಸೆ. ಅದರಿಂದ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೇ ಮೌನ ಆಚರಣ. ಯಾರಾದರೂ ಬಂದರು ಮಾತಾಡಿಲ್ಲ ಅಂದರೆ ಬೇಸರ ಪಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಪೇಪರಲ್ಲಿ ಬರ್ದು ತೋರಿಸ್ಬಿಡೋದು, ನಾನು ಮೌನ ಇದ್ದೀನಿ ರೀ ಇವತ್ತು ಅಂತ. ಆಹಾರ ಇಷ್ಟ ಇಲ್ಲ, ಒಂದು ಕಡೆ ಹೋಗಿದ್ದೀವಿ, ಅವಾಗೇನು ಮಾಡಬೇಕು, ನಾನು ಫಾಸ್ಟಿಂಗು ರೀ ಅಂತ ಹೇಳ್ಬೋದು. ಮತ್ತು ಸುಳ್ಳು ಹೇಳ್ಬೋದಾ ಅಂತ ಹೇಳ್ತಾರೆ. ಸಮಯಕ್ಕೆ ತಕ್ಕಾಗಿ ನಾವು ಆ ಮಾತುಗಳನ್ನು ಉಪಯೋಗಿಸ್ಕೋಬೋದು. ಅದಕ್ಕೆ ತ್ಯಾಗರಾಜ ಸ್ವಾಮಿ ಏನು ಹೇಳ್ತಾರೆ, ಸಮಯಾನಿಕೆ ತಗೋ ಮಾಟಲು ಮಾತನಾಡು ರಂಜಿಲ್ಲವೇ ಓ ಮನಸ ಅಂತ ಹೇಳ್ತಾರೆ. ಅಂದರೆ ಆ ಸಮಯಕ್ಕೆ ತಕ್ಕಾಗೆ ಮಾತಾಡಬೇಕೇ ಹೊರತು ಬಾಯಿಗೆ ಬಂದಂಗೆಲ್ಲ ಇದೇ ನಮಗೆ ಅಂತ ಹೇಳಿ ಮಾತಾಡಬಾರ್ದು. ಅಂದರೆ ಅಷ್ಟು ಸಮಯಕ್ಕೆ ಅಷ್ಟು ಮಾತಾಡಿದಾಗ ಆ ಮನಸ್ಸನ್ನು ರಂಜಿಸಬಹುದು, ಅಂದರೆ ಆನಂದ ಪಡಿಸ್ಬೋದು, ಹೃದಯದಿಂದ ಬರ್ತಾ ಇರುತ್ತೆ ಆ ಮಾತುಗಳು ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಿದೆ. ಕೆಲವು ಸಮಯ ಏನು ಹೇಳ್ತಾರೆ, ಯಾರಾದರೂ ತೀರ್ಕೊಂಡಿರ್ತಾರೆ, ಆವಾಗ ಏನು ಮಾತಾಡ್ತಾರೆ, ಸಡನ್ನಾಗಿ ಬಂದು ಹೇಳಿದರೆ ಪರಿಸ್ಥಿತಿ ಏನಾಗುತ್ತೆ, ಅಲ್ಲಿರೋ ಅಲ್ಲಿರೋರು ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ನಾವು ಮಾತಾಡಬೇಕು. ಅಂಥ ಸಮಯದಲ್ಲಿ ನಿಧಾನವೇ ಪ್ರಧಾನ. ನಿಧಾನವಾಗಿ ನೆಮ್ಮದಿಯಾಗಿ ಆ ವಿಷಯವನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ. ಇಲ್ಲ ಒಂದು ಕಡೆ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ, ಆ ಸಮಯದಲ್ಲಿ ಹೇಗಿರಬೇಕು, ನಿಧಾನವೇ ಪ್ರಧಾನ ಅಂತ ಅವರು ಹೇಳಿದ್ದಾರೆ ಹಾಗಿರ್ತೀನಿ ಅಂದ್ರೆ ಆಗುತ್ತಾ? ಅಲ್ಲ. ಆಲಸ್ಯಂ ಅಮೃತಂ ವಿಷಂ. ಅದಕ್ಕೆ ಆಲಸ್ಯ ಮಾಡಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರನೇ ನಿನ್ನ ವಾಕ್ಗಳೆಲ್ಲವೂ ಕೂಡ ಈಶ್ವರನ ಆಧೀನದಲ್ಲಿ ಇರುತ್ತೆ, ಹಾಗಿರಬೇಕು. ಅಂದರೆ ಪಂಚಭೂತಗಳು ನಿನ್ನಲ್ಲಿ ಇದೆ. ಆ ಪಂಚಭೂತಗಳ ಶಕ್ತಿಯನ್ನು ನೀನು ಪಡ್ಕೊಂಡಿದ್ಯಾ ಅಂದರೆ ನಿನ್ನ ಬಾಯಿಂದ ಬರೋ ಮಾತುಗಳೆಲ್ಲವೂ ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ಅದಕ್ಕೆ ಆ ಪಂಚಭೂತಗಳು ನಮ್ಮ ಅಧೀನದಲ್ಲಿ ಇರಬೇಕು ಅಂದರೆ ಮೌನ ಆಚರಣ ಅನ್ನೋದು ಸರಿಯಾಗಿರೋ ಪದ್ಧತಿ. ನಾವು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ಮಾತಾಡಬೇಕು, ಹೇಗಿರಬೇಕು, ಪ್ರತಿಯೊಂದು ಕೂಡ ನಮ್ಮಲ್ಲಿ ನಾವೇ ಸರಿಪಡಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರನೇ ಆ ವಾಕ್ಗೆ ಅಷ್ಟು ಶಕ್ತಿ ಇರುತ್ತೆ. ಅದೇ ನಿನ್ನ ಭವಿಷ್ಯತ್ತು. ನಾನೇನು ಹೇಳಲಿಲ್ಲ ರೀ, ನಾನೇನು ಮಾಡಿಲ್ಲ ಅಂದರೆ ಯಾವತ್ತೋ ಮಾಡಿದ್ಯಾ, ಮರ್ತೋಗಿದೆಯಾ, ಆ ಊಬಿಯಲ್ಲಿ ಬಿದ್ದೋಗಿದೆಯಾ, ಅದೇ ನಿನ್ನ ಭವಿಷ್ಯತ್ತು. ಇವತ್ತು ಕಷ್ಟಪಡ್ತಿದ್ಯಾ ಅಂದರೆ ನಿನ್ನ ಮಾತಿನ ಮೂಲಕನೇ ನಡೀತಾ ಇರೋದು. ಅದಕ್ಕೋಸ್ಕರನೇ ಈ ಸಮಸ್ಯೆಗಳು ಬಂದಿದೆ.
ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತಾರೆ, ರಾಮ ಆಂಜನೇಯ ಸ್ವಾಮಿನ ಬಗ್ಗೆ ಆ ಘಟ್ಟದಲ್ಲಿ, ಅಂದರೆ ಸೀತಾ ಮಾತೆ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಆ ಸಮಯದಲ್ಲಿ ಗೊತ್ತಿರೋದಿಲ್ಲ. ಆವಾಗ ಎಲ್ಲರೂ ಬಂದು ಸೇರ್ತಾರೆ. ಸೇರಿದಾಗ ಸುಗ್ರೀವ ಬಂದು ಹೇಳ್ತಾರೆ, ಆಂಜನೇಯ ಸ್ವಾಮಿನ ಕಳಿಸ್ತಾರೆ, ನೀನು ಹೋಗು ಶ್ರೀರಾಮಚಂದ್ರನ ಹತ್ರ ಅಂತ. ಆವಾಗ ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಆಗ ಹೇಳ್ತಾರೆ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ, ಆಂಜನೇಯ ಸ್ವಾಮಿ ಹೇಗಿರ್ತಾರೆ ಅಂದರೆ ಆ ಬ್ರಾಹ್ಮಣ ವೇಷದಲ್ಲಿ ಇದ್ದು ಬಂದು ಮಾತಾಡಿರೋ ಮಾತುಗಳು ವಾಕ್ಯ ನಿವರ್ತತೆ ಮಧ್ಯಮ ಸ್ವರ ಅಂತ ಹೇಳ್ತಾರೆ. ಅಂದರೆ ನಿನ್ನ ಮಾತುಗಳ ಕೇಳಿದ ತಕ್ಷಣ ಆ ಕರ್ಮ ಅನ್ನೋದು ಹೋಗಬೇಕು. ಅಂದರೆ ನೀನು ಯಾವ ಸ್ಥಿತಿಯಲ್ಲಿ ಇರಬೇಕು, ಪ್ರತಿಯೊಂದು ಮಾತು ಪ್ರತಿಯೊಂದು ಕ್ಷಣ ಕೂಡ ನಿನ್ನ ವಾಕು ಪರಾವಾಕು, ಪಶ್ಯತಿ ವಾಕು, ಮಧ್ಯಮ ವಾಕು, ವೈಖರಿ ವಾಕು, ಈ ರೀತಿ 4 ರೀತಿಯ ವಾಕ್ಗಳು ನಮ್ಮಲ್ಲಿ ಬರ್ತಾ ಇರುತ್ತೆ ಎಲ್ಲರಲ್ಲಿ ಕೂಡ. ಅಂದರೆ ಯಾರ್ಯಾರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಅದನ್ನು ನಾವು ಗಮನಿಸಬೇಕಾಗಿದೆ. ಅಂದರೆ ಆ ವಾಕುಗಳಲ್ಲಿ ಆ ಪರ ವಾಕು ಅಂದರೆ ಹೈಯೆಸ್ಟ್ ಎನರ್ಜಿ. ಆ ಹೈಯೆಸ್ಟ್ ಎನರ್ಜಿಯಿಂದ ನೀನು ಮಾತಾಡ್ತಿದೀಯಾ. ಪಶ್ಯತಿ ವಾಕು ಜ್ಞಾನಪರವಾಗಿ ಮಾತಾಡ್ತಿದೀಯಾ. ಮಧ್ಯಮ ವಾಕು ವಿಶುದ್ಧ ಚಕ್ರದಿಂದ ನೀನು ಆ ಸ್ಥಿತಿಯಿಂದ ಮಾತಾಡ್ತಿದೀಯಾ ಅನ್ನೋದನ್ನ ಪ್ರತಿ ಕ್ಷಣ ಕೂಡ ನಮ್ಮನ್ನು ನಾವೇ ಸರಿಯಾಗಿ ಯೋಚನೆ ಮಾಡಿ ಗಮನಿಸಬೇಕಾಗಿದೆ. ಅದಕ್ಕೋಸ್ಕರನೇ ಏನು ಹೇಳ್ತೀವಿ, ಪರಾವಾಕು ಅಂದರೆ ಹೈಯೆಸ್ಟ್ ಎನರ್ಜಿ ಇರೋದು. ಅದರ ಭೂತ ಭವಿಷ್ಯತ್ತು ವರ್ತಮಾನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ನಮ್ಮ ವಾಕಲ್ಲೇ ಇರುತ್ತೆ. ಅದಕ್ಕೆ ಮಕ್ಕಳು ಹುಟ್ಟಿದಾಗ ತಾಯಿ ಗರ್ಭದಿಂದ ಅಂಬಿಲಿಕ್ ಕಾರ್ಡ್ ಕಟ್ ಮಾಡ್ತೀವಿ, ಅದೇ ಎನರ್ಜಿ ಸಿಸ್ಟಮ್, ಅದೇ ಶಕ್ತಿ ಅಲ್ಲಿಂದನೇ ಪ್ರತಿಯೊಂದು ಕೂಡ ಹೊಕ್ಕಳಿಂದನೇ ಆ ಶಕ್ತಿ ಅನ್ನೋದು ಇರುತ್ತೆ. ಅಲ್ಲೇ ಭೂತ ಭವಿಷ್ಯತ್ ವರ್ತಮಾನವೆಲ್ಲವೂ ಕೂಡ ಅಲ್ಲೇ ಇರುತ್ತೆ. ಅದಕ್ಕೆ ನಿನ್ನ ವಾಕುಗಳು ಹೇಗಿರಬೇಕು, ಸರಿಯಾದ ರೀತಿಯಲ್ಲಿ ಇರಬೇಕು, ಪರಾವಾಕಲ್ಲೇ ಇರಬೇಕು. ಧ್ಯಾನ ಮಾಡ್ತಾ 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 ಆ ಶಕ್ತಿ ಇದೆ, ಆ ಶಕ್ತಿನ ನಾವು ಆ ಮಾತುಗಳಲ್ಲಿ ಯಾವ ರೀತಿ ಉಪಯೋಗಿಸ್ಕೊತೀವಿ ಅನ್ನೋದು ಕೂಡ ಅರಿವಿನಿಂದ ಗಮನಿಸಬೇಕಾಗಿದೆ. ಅದಕ್ಕೆ ಅಲ್ಲಿ ಇದ್ದಾಗ ಆ ಪರಾವಾಕಲ್ಲಿ ನಾವಿದ್ದಾಗ ಆ ಸ್ಥಿತಿಯಲ್ಲಿ ಯೋಗೋದ್ಭವತಿ ಸಂಭೂತಾಮ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಯೋಗ ಅನ್ನೋದು ಉದ್ಭವ ಆಗುತ್ತೆ, ಆರಂಭ ಆಗುತ್ತೆ, ಆವಿರ್ಭಾವ ಆಗುತ್ತೆ. ನಿನ್ನ ವಾಕ್ನಿಂದನೇ ಪ್ರತಿಯೊಂದು ಕೂಡ ಆಗೋದು ಗಮನಿಸಿ ಅಂತ ಹೇಳ್ತಾ ಇರ್ತಾರೆ. ಅದೇ ನಿನ್ನ ವಾಕು, ಅದೇ ನಿನ್ನ ಆ ದೈವ ಶಕ್ತಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಕೆಲವರು ಧ್ಯಾನ ಮಾಡಿದಾಗ ಎಷ್ಟೋ ಅನುಭವಗಳು ಬರುತ್ತೆ ಅಂತಾರೆ, ಆನಂದವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ನಿನ್ನ ವಾಕ್ನಲ್ಲಿ ಶುದ್ಧವಾಗಿದೆ, ಆ ಸ್ಥಿತಿಗೆ ನೀನು ತಲುಪಿದೆಯಾ, ಅದಕ್ಕೋಸ್ಕರನೇ ನೀನು ಆ ರೀತಿ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ವಾಕು 100% ಯೋಗ ವಾಕಲ್ಲಿ ಇದ್ದಾಗ ನಿನಗೆ ಯೋಗೋದ್ಭವತಿ ಅನ್ನೋದು ನಡೀತಾ ಇರುತ್ತೆ. ಅದಕ್ಕೆ ಅನ್ನಮಾಚಾರ್ಯ ಏನು ಹೇಳ್ತಾರೆ, ಊಪಿರಿಲೋ ಉನ್ನಾಡು దేవుడు ಯೋಗೀಂದ್ರಲಕು ಅಂತ ಹೇಳ್ತಾರೆ. ಅಂದರೆ ನಿನ್ನ ಉಸಿರಾಟದಲ್ಲೇ ಇದ್ದಾರೆ ಯೋಗಿಗಳಿಗೆ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅನ್ನಮಾಚಾರ್ಯ ಹೇಳ್ತಾರೆ, ಉಭಯ ಕರ್ಮಗಳು ಗಡಿ ದಾಟಿದರೇನೆ ಕೈವಲ್ಯ. ಅಂದರೆ ನಿನ್ನ ಕರ್ಮಗಳು ಗಡಿ ದಾಟಬೇಕು, ಆವಾಗ ನಿನ್ನ ಕೈವಲ್ಯವನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಮುಕ್ಕುಲೋನು ಗಾಲಿ ಮುಕ್ತಿಗೆ ಮರಿ ದಾರಿ ಅಂತ ವೇಮನಾಚಾರ್ಯ ಹೇಳ್ತಾರೆ. ಇವರೆಲ್ಲರೂ ಕೂಡ ಹೇಗೆ ಹೇಳ್ತಿದ್ದಾರೆ, ಅನುಭವಪೂರ್ವಕವಾಗಿ ತಿಳಿದುಕೊಂಡು ಆ ಜ್ಞಾನವನ್ನು ಪಡೆದಿರೋದಕ್ಕೋಸ್ಕರನೇ ಅವರು ಹೇಳ್ತಿದ್ದಾರೆ. ಅದಕ್ಕೆ ಭೂತ ಭವಿಷ್ಯತ್ತು ವರ್ತಮಾನಗಳೆಲ್ಲವೂ ಕೂಡ ಕಾಣಿಸ್ತಾ ಇದ್ದಾಗ ಆ ಯೋಗ ಅನ್ನೋದು ನಡೀತಾ ಇರುತ್ತೆ. ಇದೆಲ್ಲವೂ ಕೂಡ ಯುಗ ಯುಗಗಳಿಂದ ನಡೀತಾ ಇರೋದೇ, ಇವತ್ತು ನಡೀತಾ ಇರೋದಲ್ಲ, ಅದೇ ಸತ್ಯ. ಅದಕ್ಕೆ ಸತ್ಯಮೇವ ಜಯತೆ ಅಂತ ಕೂಡ ಹೇಳ್ತಾರೆ. ನಿನ್ನ ವಾಕಂದಲೇ ಇನ್ನೊಂದು ಜನ್ಮ ಪಡಿಬೇಕು ಅಂದರೆ ಒಂದು ಯೋಗಿ ಜನ್ಮ ಪಡಿಬೇಕು, ಆ ರೀತಿ ನಿನ್ನ ವಾಕ್ಗಳಲ್ಲಿ ಇರುತ್ತೆ. ಅದಕ್ಕೆ ಪಂಚಭೂತಗಳು ಎದುರಾದರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ನೋಡ್ತಾ ಇದ್ದೀವಲ್ಲ, ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ. ಅದು ಯಾರಿಗೂ ಅರ್ಥ ಆಗ್ತಿಲ್ಲ ಪಂಚಭೂತಗಳು ಅಂದರೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಪಶ್ಯತಿ ವಾಕು, ಆ ಪಶ್ಯತಿ ವಾಕು ಅಂದರೆ ನಿನ್ನ ಹೃದಯದಿಂದ ಬರೋ ಮಾತುಗಳು, ನಿನ್ನ ಮನಸ್ಸಿನಿಂದ ಮಾತಾಡ್ತಿದೆಯಾ ಅನ್ನೋದು. ಆವಾಗ ಏನಾಗುತ್ತೆ, ಜಾಸ್ತಿ ರಿಯಾಕ್ಷನ್ಸೇ ಇರುತ್ತೆ, ರೆಸ್ಪಾಂಡ್ ಏನು ಇರೋದಿಲ್ಲ, ಪ್ರತಿಚರ್ಯನೇ ಇರುತ್ತೆ. ಅದಕ್ಕೋಸ್ಕರ ಆ ಪರಿಸ್ಥಿತಿ ಬಂದಾಗ ಅದಕ್ಕೆ ತಕ್ಕಾಗಿ ನೀನು ಸ್ಪಂದಿಸಬೇಕಾಗುತ್ತೆ. ಅದಕ್ಕೆ ನೀನು ಯಾವಾಗ ಹೃದಯದಿಂದ ಮಾತಾಡ್ತೀಯೋ,
ನಿನ್ನ ಹೃದಯ ಚಕ್ರ ಅರಳುತ್ತೆ. ಆ ಚಕ್ರದಿಂದ ಮಾತಾಡಿದಾಗ, ಆ ಅನಾಹುತ ಚಕ್ರದಿಂದ ಮಾತಾಡಿದಾಗ ನಿನ್ನ ವಾಕುಗಳು ಸರಿಯಾದ ರೀತಿಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆ ಭಾವನೆಯಿಂದ ನಾವು ಮಾತಾಡಬೇಕು. ಮನಸ್ಸಿನಿಂದ ಮಾತಾಡಿದಾಗ ಎದುರಿಗಿರೋರಿಗೆ ಬಾಧೆ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋ ಆಲೋಚನೆ ಕೂಡ ಅರಿವಿಲ್ಲದೆ ಮಾತಾಡಿದಾಗ ಪರಿಸ್ಥಿತಿ, ಆ ಕರ್ಮ ಅನ್ನೋದು ಯಾರು ಮಾತಾಡಿದರೆ ಅವ್ರಿಗೆ ಆಗುತ್ತೆ. ಅಂದರೆ ಒಳ್ಳೆಯದು ಮಾತಾಡಿದ್ಯಾ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದ್ದು ಮಾತಾಡಿದ್ಯಾ ಕೆಟ್ಟ ಫಲವನ್ನು ನೀವು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಬ್ಯಾಂಡೇರು ಅನ್ನೋ ಶಾಸ್ತ್ರವೇತ್ತ ಏನು ಹೇಳ್ತಾರೆ ಅಂದರೆ, ನಿನ್ನ ಸಂಭಾಷಣೆಯಲ್ಲಿ ಮಾತಾಡ್ತಿರುವಾಗ ಯಾರಿಗಾದರೂ ಪ್ರೂವ್ ಮಾಡಬೇಕು ಅಂತ ಮಾತಾಡ್ತಿದೆಯಾ ಇಲ್ಲ ಕರುಣೆಯಿಂದ ಮಾತಾಡ್ತಿದೆಯಾ ಅದನ್ನು ಗಮನಿಸಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ನಾವು ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅಂತ, ಬಾಯಿದೆ ಅಂತ ಹೇಳಿ ಮಾತಾಡಿದ್ರೆ ಆಗುತ್ತಾ? ಇಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು. ಪ್ರೂವ್ ಮಾಡಬೇಕು ಅಂತ ಮಾತಾಡಿದಾಗ ಏನಾಗುತ್ತೆ, ಎದುರಾಳಿ ಹತ್ರ ಒಂದು ಸ್ವಲ್ಪ ಸಂಭಾಷಣೆಯಲ್ಲಿ ಗಲಾಟೆ ನಡೀಬೋದು. ಆದರೆ ಮತ್ತೆ ಅಂಥ ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಅಂಥ ವ್ಯಕ್ತಿ ಸಿಗೋದಿಲ್ಲ. ಅದಕ್ಕೆ ಆ ಸಂಭಾಷಣೆಯಲ್ಲಿ ನಾವು ಸೋತ್ರೂ ಕೂಡ ಪರವಾಗಿಲ್ಲ, ಅವ್ರನ್ನ ಆ ವ್ಯಕ್ತಿನ ನಾವು ಕಳ್ಕೋಬಾರ್ದು. ಆ ರೀತಿ ನಾವು ಮಾತಲ್ಲಿ ಇರಬೇಕು. ಅಂದರೆ ಮಾತಾಡುವಾಗ ಹೇಗೆ ಹೃದಯದಿಂದ ಮಾತಾಡ್ತಿದ್ವ ಮನಸ್ಸಿನಿಂದ ಮಾತಾಡ್ತಿದ್ವ ಅನ್ನೋದ್ರಲ್ಲಿ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕು. ಅವ್ರು ಮಾತಾಡ್ತಿದ್ದಾರೆ, ಅವ್ರು ಏನೋ ಮಾತಾಡ್ತಿದ್ದಾರೆ ಬಿಡಿ, ನಾನು ಸೈಲೆಂಟ್ ಆಗಿರೋಣ ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಆವಾಗ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಾಗ ಆ ಸೈಲೆನ್ಸಲ್ಲಿ ಹೃದಯಕ್ಕೆ ಕನೆಕ್ಟ್ ಆಗ್ತಾರೆ. ಅರೆ ನಾನು ಇಷ್ಟು ಮಾತಾಡ್ತಿದ್ದೀನಿ, ಅವ್ರು ಸೈಲೆನ್ಸ್ ಆಗಿದ್ದಾರೆ ಅಂತ ತಕ್ಷಣಕ್ಕೆ ಅರಿವಾಗುತ್ತೆ. ಆವಾಗ ಆ ಹೃದಯಕ್ಕೆ ಆ ಶಕ್ತಿ ಅನ್ನೋದು ಕನೆಕ್ಟ್ ಆದಾಗ ಅವರು ಕೂಡ ಸರಿಪಡಿಸ್ಕೊತಾರೆ. ಅದಕ್ಕೆ ಒಂದ್ಸತಿ ಪತ್ರಿಸಾರ ಏನು ಹೇಳಿದ್ರು ಅಂದರೆ, ಸಿಂಹಾಚಲದಲ್ಲಿ ಜ್ಞಾನ ಮಹಾಚಕ್ರ ನಡೀತಾ ಇತ್ತು. ಆವಾಗ ಯಾರೋ ಬಂದು ಸ್ಟೇಜ್ ಹತ್ರ, ಸರ್ ಅಲ್ಲೇನೋ ಇದು ನಡೀತಾ ಇದೆ ಅದು ನಡೀತಾ ಇದೆ ಅಂತ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ರು. ಆವಾಗ ಸಾರ್ ನಗ್ನಗ್ತಾ ಇದ್ದು ಹೇಳಿದ್ರು, ಅಷ್ಟೇ ತಾನೇ ಅಯ್ಯ, ಬಿಡಯ್ಯ, ಮಾತಾಡಿದ್ರೆ ಆಯಿತು, ಕೂಲ್ ಬೇಬಿ ಕೂಲ್ ಅಂತ ಹೇಳಿ ಒಂದು ಸಿನಿಮಾ ಡೈಲಾಗ್ ಹಾಕ್ಬಿಟ್ಟು ಮಾತಾಡ್ತಿದ್ದಾರೆ. ಸೈಲೆನ್ಸ್ ಆಗಿರಬೇಕು. 24 ಗಂಟೆ ಸಮಯ ಅವರಿಗೆ ಕೊಟ್ಟು ಬಿಡಬೇಕು. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮಾತಾಡಿದಾರಲ್ಲ, 24 ಗಂಟೆ ಆದಮೇಲೆ ನೀನು ಮಾತಾಡು, ಅಲ್ಲಿವರೆಗೂ ನೀನು ಸುಮ್ಮನೆ ಇರು ಅಂತ ಹೇಳಿದರು. ಅಂದರೆ ಆ ಸಮಯದಲ್ಲಿ ಏನಾಗುತ್ತೆ, ಅವ್ರು ಕೂಲಾಗಿಬಿಟ್ಟಿರ್ತಾರೆ, ಇವ್ರು ಮಾತಾಡೋ ಕೆಲಸನೇ ಇರೋದಿಲ್ಲ. ಅಂದರೆ ಅವರಾಗೆ ಅವರೇ ಅವರ ಅರಿವಿನ ಪರಿಸ್ಥಿತಿಯನ್ನು ತಿಳ್ಕೊತಾರೆ, ಆ ಗಮನವನ್ನು ಮಾಡ್ತಾರೆ, ಆ ಜ್ಞಾನವನ್ನು ಬರುತ್ತೆ. ಅರೆ ಇಲ್ಲಿರೋ ಪರಿಸ್ಥಿತಿಗೆ ನಾವು ಈ ಥರ ಮಾತಾಡಬಾರ್ದಾಗಿತ್ತಲ್ಲ ಅಂತ ಅವ್ರಿಗೆ ಅರ್ಥ ಆದಾಗ ಅವಾಗ ಚೆನ್ನಾಗಿರ್ತಾರೆ. ಅದಕ್ಕೆ ಕೂಲ್ ಬೇಬಿ ಕೂಲ್. ನಮ್ಮ ಎದುರಿಗೆ ಯಾರಾದರೂ ಬಂದು ಮಾತಾಡಿದ್ರು ಕೂಡ ನಾವು ಸೈಲೆನ್ಸ್ ಆಗಿರೋದನ್ನು ಕಲಿಬೇಕು. ಸಮಯ ಅವ್ರಿಗೆ ಕೊಟ್ಟಂಗಾಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಅರೆ ನಾನು ಮಾತಾಡಿದ್ದು ಸರಿನಾ ಇಲ್ವಾ ಅನ್ನೋದು ಅವರೇ ಗಮನಿಸ್ಕೊತಾರೆ. ಅಲ್ಲಿ ನಮಗೆ ಆ ಗಲಾಟೆ ಅನ್ನೋದು ಇರೋದಿಲ್ಲ. ಆ ಪ್ರಶಾಂತ ಸ್ಥಿತಿಗೆ ನಾವು ಹೋಗ್ಬಿಡ್ತೀವಿ. ಅಂದರೆ ಆ ಆಲೋಚನೆ ಮಾಡಿ ಮಾತಾಡ್ತಾ ಇರ್ತೀವಿ. ಅಂದರೆ ಮೌನವಾಗಿದ್ದಾಗ ಆ ಮಾತಿನಕ್ಕೆ ಬೆಲೆ ಗೊತ್ತಾಗುತ್ತೆ. ಮೌನವಾಗಿರುವಾಗ ಆ ಮಾತಿಗೆ ಶಕ್ತಿ ಬೆಳೀತದೆ. ಮೌನವಾಗಿದ್ದಾಗ ಆ ಮಾತಿನ ಪ್ರಾಮುಖ್ಯತೆ ಅರ್ಥ ಆಗುತ್ತೆ. ಅದರಿಂದನೇ ಯಾರ ಹತ್ರ ಕೂಡ ನಾವು ಗಲಾಟೆಗಳನ್ನ ಇಟ್ಕೋಬಾರ್ದು. ಅದನ್ನು ನಾವು ಗಮನಿಸಬೇಕು. ಮನಸ್ಸಿಂದ ಬರ್ತಾ ಇದೆಯಾ ಅವ್ರ ಮಾತುಗಳು, ಹೃದಯದಿಂದ ಬರ್ತಾ ಇದೆಯಾ ಮಾತುಗಳು ಅನ್ನೋದು ನಾವು ಅನಾಹುತ ಚಕ್ರದಿಂದ ನಾವು ಗಮನಿಸಬೇಕಾಗಿದೆ. ಇಲ್ಲ ಅಂದರೆ ಇನ್ನೂ ಬೆಟರಾಗಿ ಮಾತಾಡಬೇಕಾ ಅನ್ನೋದು ಕಲ್ತ್ಕೋಬೇಕಾಗುತ್ತೆ. ನಾವು ಕೂಡ ಅವ್ರಿಗೆ ವಿಷಯ ತಿಳಿಸ್ಬೇಕು. ಅಂದರೆ ಮೌನವಾಗಿದ್ದೀವಿ ಅಂದರೆ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಅಲ್ಲ ಅರ್ಥ. ನಮ್ಮ ಕೈಯಲ್ಲಿ ನಾವೇನು ಕೆಲಸಕ್ಕೆ ಬಾರದೇ ಇರೋರು ಅಂತ ಅಲ್ಲ ಅರ್ಥ. ಅಲ್ಲಿ ಅವ್ರಿಗೆ ಮೌನವಾಗಿದ್ದೀವಿ ಅಂದರೆ ಅವ್ರಿಗೆ ಸಮಯ ಕೊಟ್ಟಂಗಾಗುತ್ತೆ. ಆ ಗ್ಯಾಪ್ ಕೊಟ್ಟಾಗ ಹಾರ್ಟಿಗೆ ಶಿಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಧ್ಯಾನವನ್ನು 4 ಗಂಟೆ 3 ಗಂಟೆ 5 ಗಂಟೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಕೂಡ ಧ್ಯಾನಕ್ಕೆ ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿರೋ ಒಂದೊಂದು ಚಕ್ರ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಗುಣಗಳೇ ಆಗಲಿ, ಮಾತುಗಳೇ ಆಗಲಿ, ಭಾವನೆಗಳೇ ಆಗಲಿ ಎಲ್ಲವೂ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಫ್ರೆಂಡ್ಸ್. ನಮ್ಮ ಮಾತು ಕೂಡ ಮಾತಾಡಿದಾಗ ಇರಬೇಕು, ಎದುರಾಗಿರೋರಿಗೆ ಮಂತ್ರಮುಗ್ಧರಾಗಬೇಕು. ಆ ಮಾತುಗಳಲ್ಲೇ ಆ ಮಂತ್ರಗಳೇ ಹೇಳ್ತಾ ಇದ್ದಾರಾ ಅನ್ನೋ ರೀತಿ ಇರಬೇಕು. ಚಿನ್ನದಂಥ ಮಾತುಗಳು ಮಾತಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಪಲುಕೆ ಬಂಗಾರ ಮಾಯನೆ ಅಂತ ಹೇಳ್ತಾರೆ. ನಮ್ಮ ಮಾತೆ ಚಿನ್ನದಾಗುತ್ತೆ, ಹಾಗಿರಬೇಕು. ಆವಾಗ ಆ ಶಕ್ತಿ ಇರುತ್ತೆ, ಆಕರ್ಷಣೆ ಅನ್ನೋದು ಕೂಡ ಇರುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರನೇ ನಾವು ಮಾತಾಡಬೇಕು.
ಅದನ್ನು ಯಾರನ್ನೂ ಕೂಡ ನಾವು ದೂಷಿಸಬಾರ್ದು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಇದೇ ಹೇಳ್ತಾರೆ, ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತಾರೆ. ನಾವು ಎಷ್ಟು ಶ್ರದ್ಧೆಯಿಂದ ನಾವು ಕೇಳ್ತಾ ಇದ್ದೀವಿ, ಎಷ್ಟು ಶ್ರದ್ಧೆಯಿಂದ ನಾವು ಮಾತಾಡ್ತಿದ್ದೀವಿ ಅನ್ನೋದು ಗಮನಿಸಬೇಕು. ಅಂದರೆ ಇಲ್ಲಿ ಕ್ಲಾಸ್ ಏನಾದರೂ ನಡೀತಾ ಇರುತ್ತೆ, ಬಂದು ಮಧ್ಯದಲ್ಲಿ ಸುಮ್ಮನೆ ಮಾತಾಡಿಬಿಡ್ತಾರೆ. ಲಾಸ್ಟಲ್ಲಿ ಕ್ವಶನ್ ಕೇಳಿ ಅಂತ ಹೇಳಿರ್ತಾರೆ ಮಾಸ್ಟರು, ಆದರೂ ಕೂಡ ಇವ್ರೇನು ಮಾಡ್ತಾರೆ, ಕೆಲವರು ಮಧ್ಯದಲ್ಲಿ ಮಾತಾಡ್ತಾರೆ. ಆವಾಗ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಆ ಥರ ಮಾಡಬಾರ್ದು. ಕೇಳೋ ಟೈಮಲ್ಲಿ ಕೇಳಬೇಕು, ಮಾತಾಡೋ ಟೈಮಲ್ಲಿ ಮಾತಾಡಬೇಕು. ಅಂದರೆ ಕೇಳೋದು ಮಾತಾಡೋದು ಎರಡೂ ಕೂಡ ನಾವು ಇಲ್ಲಿ ಕಲಿಬೇಕಾಗುತ್ತೆ. ಮಕ್ಕಳಿಗೆ ಹೇಳ್ತೀವಲ್ಲ ಸ್ಕೂಲಲ್ಲಿ ಗಲಾಟೆ ಮಾಡಬೇಡಿ ಅಂತ, ಮತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದನ್ನು ನಾವು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ತಿಳ್ಕೋಬೇಕಾಗಿದೆ. ಅಂದರೆ ಯಾವುದಾದ್ರೂ ಸಮಸ್ಯೆ ಬಂದಾಗ ನಾವು ಬೇಸರ ಪಟ್ಟು ಇಲ್ಲ ಈ ಸಮಸ್ಯೆ ಬಂದಿದೆ ಅಂತ ಅರ್ಜುನನ ರೀತಿಯಲ್ಲಿ ಅಳತಾ ಕುಳಿತುಕೋಬಾರ್ದು. ನಾವು ಕೂಡ ಅದನ್ನು ಆಲೋಚನೆ ಮಾಡಬೇಕು. ಅರೆ ನಾನು ಮೌನವಾಗಿದ್ದು ಆಲೋಚನೆ ಮಾಡಿದಾಗ ಆ ಸಮಸ್ಯೆಗೆ ಪರಿಷ್ಕಾರ ಅನ್ನೋದು ನಮಗೂ ಸಿಗುತ್ತೆ. ಅದಕ್ಕೋಸ್ಕರ ಪರಾವಾಕು, ಪಶ್ಯತಿ ವಾಕು, ಮಧ್ಯಮ ವಾಕು. ಅದಕ್ಕೆ ಶ್ರೀರಾಮಚಂದ್ರನ ಮಾತಾಡುವಾಗ ಏನು ಹೇಳ್ತಾರೆ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳ್ತಾರೆ. ಆ ಮಧ್ಯಮ ವಾಕುವಿಂದ ಮಾತಾಡ್ತಿದ್ದಾರೆ, ಆ ವಿಶುದ್ಧ ಚಕ್ರದಿಂದ ಮಾತಾಡ್ತಿದ್ದಾರೆ. ಅದರಿಂದನೇ ಅವರು ಸುಲಭವಾಗಿ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆಂಜನೇಯ ಸ್ವಾಮಿ 100% ಆತ್ಮಜ್ಞಾನಿ. ಆ ಆತ್ಮಜ್ಞಾನಿ ಇರೋದರಿಂದನೇ ಪಂಚಭೂತಗಳನ್ನು ನೋಡ್ತಾ ಇದ್ದಾರೆ. ದತ್ತಾತ್ರೇಯ ಸ್ವಾಮಿ ವೇದಗಳೆಲ್ಲ ನೋಡ್ತಾ ಇದ್ದಾರೆ. ಇವ್ರನ್ನೆಲ್ಲ ನೋಡಿರೋದು ಶ್ರೀರಾಮಚಂದ್ರ ಮಾತ್ರನೇ. ಅದಕ್ಕೋಸ್ಕರನೇ ಅವರು ಹೈಯೆಸ್ಟ್ ಲೆವೆಲಲ್ಲಿದ್ದು ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳ್ತಾರೆ. ಆ ಶುದ್ಧ ವಾಕ್ಯಗಳಿಂದ ಆ ಶಕ್ತಿನ ಉಳಿಸ್ಕೊಂಡಿರೋದನ್ನ ಅಷ್ಟು ವರ್ಷ ಅಲ್ಲಿ ಕಾಡಲ್ಲಿ ಅವರು ಏನು ಮಾಡಿದ್ರು, ಉಪಯೋಗಿಸ್ಕೊಂಡ್ರು ಧ್ಯಾನಕ್ಕೆ. ನಮ್ಗೇನಾದರೂ ಸಮಯ ಸಿಕ್ಕಿದ್ರೆ ನಮ್ಮಿಂದ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ನಾವು ಅಳತಾ ಕುಂತ್ಕೊಂತೀವಿ. ಹಾಗಲ್ಲ, ಅವ್ರೇನು ಮಾಡಿದ್ರು, ಉಪಯೋಗಿಸ್ಕೊಂಡ್ರು. ರವೀಂದ್ರನಾಥ ಠಾಗೋರು ಗೀತಾಂಜಲಿ ಬರೆದ್ರು, ಜೈಲಲ್ಲಿದ್ದು ಏನು ಮಾಡಿದ್ರು, ಆ ಸಮಯವೆಲ್ಲ ಉಪಯೋಗಿಸ್ಕೊಂಡ್ರು. ಅದಕ್ಕೆ ಎಷ್ಟು ಮೌನವಾಗಿದ್ದಾಗ ಅಷ್ಟು ಶಕ್ತಿಯಿಂದ ಆ ಸಮಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇರುತ್ತೆ. ಅದು ಅವರವರು ಪಡ್ಕೊಳ್ಳೋದು. ಏನು ಹೇಳ್ತಾರೆ, ನಮಗೆ ಸಮಯ ಇಲ್ಲ ರೀ ಧ್ಯಾನಕ್ಕೆ ಬರೋಕ್ಕೆ ಅಂತಾರೆ. ಯಾರಾದರೂ ಹೊರಗಡೆ ಬಂದು ತರಕಾರಿ ತರಕ್ಕೆ ಹೋಗ್ತಾ ಇದ್ರೆ ನಿಂತ್ಕೊಂಡ್ರೆ ಮಾತು 2 ಅವರ್ ನಿಂತ್ಕೊತಾರೆ. ಮತ್ತು ಸಮಯ ಇದೆಯಾ ಇಲ್ವಾ, ಆ ಸಮಯವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಆ ಮಾತುಗಳನ್ನು ಅಲ್ಲಿ ಆ ಸಮಯದಲ್ಲಿ ನಿಜವ, ಅವಸರವ, ಉಪಯೋಗವ ಅನ್ನೋ ಫಿಲ್ಟರ್ ಇದೆಯಾ ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ನೀರಿನ ಫಿಲ್ಟರ್ ಹಾಕಿ ಇಟ್ಕೊಂಡಿದ್ದೀವಿ ಮನೆಯಲ್ಲಿ, ಎಷ್ಟು ಸಲ ಫಿಲ್ಟರ್ ಆಗಿ ಬರುತ್ತೆ. ಆ ಕೆಮಿಕಲ್ ಹಾಕಿದ್ದಾರೆ, ಈ ಕೆಮಿಕಲ್ ಹಾಕಿದ್ದಾರೆ ಅಂತ ಹೇಳಿ ಆ ಫಿಲ್ಟರ್ ಮಾಡಿ ಇದರಿಂದ ಇಲ್ಲಿಗೆ ಬರುತ್ತೆ, ಇದರಿಂದ ಇಲ್ಲಿಗೆ ಬರುತ್ತೆ ಅಂತ ಅವ್ನು ಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗ್ತಾನೆ. ಅಷ್ಟು ಫಿಲ್ಟರ್ಗಳು ಮಾಡಿ ನಾವು ನೀರು ಕುಡಿತಾ ಇದ್ದೀವಿ. ಆದರೆ ನಮ್ಮ ಮಾತಿನಲ್ಲಿ ಎಷ್ಟು ಜಾಗ್ರತೆಯಿಂದ ಇರಬೇಕು. ಅದರಿಂದನೇ ನಮ್ಮ ವಾಕ್ಗೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿನ ನಾವು ಉಪಯೋಗಿಸ್ಕೋಬೇಕಾಗಿದೆ. ಒಂದು ಸತಿ ಕ್ಲಾಸ್ ಧ್ಯಾನ ಮಹಾಚಕ್ರದಲ್ಲಿ ಪ್ರೇಮ್ನಾಥ್ ಸರ್ ಹೇಳ್ತಿದ್ರು, ಎಲ್ಲರೂ ಕುಂತ್ಕೊಂಡು ಮಾತಾಡ್ತಿದ್ದಾರೆ, ನೆಂಟರೆಲ್ಲ ಇದ್ದಾರೆ, ನಾನು ಇದ್ದೀನಿ. ಅವ್ರ ಜೊತೆಯಲ್ಲಿ ನಾನು ಕೂಡ ಮಾತಾಡಿದೆ. ಆಮೇಲೆ ಸರ್ ಹೇಳಿದ್ರು, ಮೇಡಮ್ ಹಾಗಲ್ಲ, ಒಬ್ಬ ಮಾಸ್ತರು ಹೇಳ್ತಾ ಇರೋವಾಗ ಫಸ್ಟ್ ನೀವು ಅವ್ರು ಏನು ಸಬ್ಜೆಕ್ಟ್ ಹೇಳ್ತಿದ್ದಾರೆ ಅದನ್ನು ಕೇಳಬೇಕೇ ಹೊರತು ಅವ್ರು ಮಾತಾಡ್ತಿದ್ದಾರೆ ಅಂತ ನೀವು ಮಾತಾಡ್ತೀರಾ ಅಂತ ಹೇಳಿದರು. ಆವಾಗ ನನಗೂ ಅರ್ಥ ಆಯಿತು, ಸರಿ ಹೌದಲ್ಲ, ನಾನು ಮಾತಾಡಬಾರ್ದಾಗಿತ್ತು ಅಂತ. ಅಂದರೆ ಮಾತುಗಳನ್ನು ನಾವು ಇನ್ನೊಬ್ಬರಿಗೆ, ಬಂಧುಗಳಲ್ಲಾಗಲಿ ಸ್ನೇಹಿತರುಗಳಲ್ಲಾಗಲಿ ಸರಿಪಡಿಸ್ಬೋದು. ಆ ಮಾತುಗಳನ್ನು ನೀನು ಈ ಥರ ಮಾತಾಡ್ತಿದೀಯಾ, ಮಾತಾಡಬೇಡಂತ. ನಿರಾಸೆ ನಿಸ್ಪೃಹೆಗೆ ಒಳಗಾಗಬಾರ್ದು. ನಾವು ಕೂಡ ತಿಳಿಸ್ಬೋದು, ಹೀಗಿದೆ ನಿನ್ನ ಮಾತು, ಸರಿಪಡಿಸ್ಕೋ ಅಂತ ಹೇಳಿ. ಒಂದು ಸತಿ ಪತ್ರ ಸಾರ್ ನನಗೆ ಹೇಳಿದ್ರು, ಕ್ಲಾಸ್ ಆಗಿದೆ, ಕ್ಲಾಸ್ ಎಲ್ಲ ಆಗಿದ ಮೇಲೆ ಸರ್ ಬಂದು ಎಲ್ಲರ ಹತ್ರ ಸೆಕೆಂಡ್ ಕೊಟ್ಟು ಮಾತಾಡ್ತಾರೆ. ನನಗೂ ಹಾಗೆ ಸೆಕೆಂಡ್ ಕೊಟ್ಟು ಏನು ಮೇಡಮ್ ಏನು ಸಂಗತಿ ಅಂತ ಅಂದರು. ನಾನು ಇನ್ನೂ ಧ್ಯಾನಕ್ಕೆ ಬಂದು ಹೊಸದೆ. ಆವಾಗ ನೀವೇ ಹೇಳಿ ಸಾರ್ ಅಂತ ಹೇಳಿಬಿಟ್ಟೆ. ಆವಾಗ ಸಾರ್ ಹೀಗೇ ಒಂದು ಲುಕ್ ಕೊಟ್ಟು ಹೇಳಿದ್ರು, ನೀನು ಮಾತಾಡೋಕ್ಕೆ ಬರೋದಿಲ್ಲ, ಅಲ್ಲೋ ಕುಂತ್ಕೊಂಡು ಕಲ್ತ್ಕೊಂಡ್ಬಿಟ್ಟು ಮಾತಾಡೋದು, ಆಮೇಲೆ ಬಾ ನೀನು ನನ್ನ ಹತ್ರಕ್ಕೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು. ಮನೆಗೆ ಬಂದ ಮೇಲೆ ನಮ್ಮ ಯಜಮಾನ್ರ ಹತ್ರನೂ ಹೇಳಿದೆ, ಮತ್ತು ಯಾಕೆ ಸಾರ್ ಏನು ಸಂಗತಿ ಅಂತ ನೀನು ಬಾಯಿ ಬಿಟ್ಟು ನೀವೇ ಹೇಳಿ ಸಾರ್ ಅಂತ, ಅಷ್ಟೊತ್ತು ನೀನು ಕ್ಲಾಸ್ ಕೇಳಿದ ಮೇಲೆ ಯಾಕೆ ಹಂಗೆ ಮಾತಾಡಿದೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಗೊತ್ತಾಯಿತು ನನಗೆ, ಸರ್ ಹೇಳಿದಾಗ ನಾವು ಮಾತಾಡಬೇಕು. ಏನು ಕ್ಲಾಸ್ಗಳು ಮಾಡ್ತಾ ಇದ್ದೀವಿ, ಇಲ್ಲ ಏನು ಕ್ಲಾಸ್ಗಳು ಕೇಳಿದ್ದೀವಿ, ಎಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ವಿ, ಇಂಥ ಮಾತುಗಳು ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಅದು ಬಿಟ್ಟು ನೀನು ಯಾಕೆ ಹಿಂಗೆ ಅಂತ ಅವರು ಹೇಳಿದ್ರು. ನನಗೂ
ಅದು ಅರ್ಥ ಆಯಿತು. ಅಂದಾಗ ಏನಾಗುತ್ತೆ, ನಾವು ಮಾತಾಡುವಾಗ ಆ ಮಾತಿನ ಅರಿವಿನ ಸ್ಥಿತಿ ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದು ಮಾತಾಡ್ತಿದ್ದೀವಿ ಅಂತ. ಆ ಸಮಯದಲ್ಲಿ ನಾವು ಸರಿಪಡಿಸ್ಕೊಂಡ್ರೆ ನಮ್ಮಲ್ಲಿ ಆ ಬ್ಲಾಕೇಜಸ್ ಏನಿದೆಯೋ ಹೊರಗೆ ಬರ್ತಾ ಇರುತ್ತೆ. ಕೆಲವರು ಮಾತಾಡೋದೇ ಇಲ್ಲ, ಸುಮ್ಮನೆ ನೋಡಿ ಬಂದುಬಿಡ್ತಾ ಇರ್ತಾರೆ. ನಾನು ಮಾತಾಡೋಕ್ಕಾಗಲ್ಲ ರೀ ಪತ್ರ ಸರ್ ಹತ್ರ ಅಂತಾರೆ. ಅದಕ್ಕೋಸ್ಕರ ನಾವು ಅದನ್ನು ಕೂಡ ಗಮನಿಸ್ಬಿಟ್ಟು ನಾವು ಮಾತಾಡಬೇಕು. ಏನು ಮಾತಾಡಿದ್ರು ಕೂಡ ನಮಗಲ್ಲಿ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಒಬ್ಬ ಸರಿಯಾದ ಮಾತುಗಳು ಮಾತಾಡಬೇಕು ಅಂದರೆ ಸರಿಯಾದ ಗುರುಗಳ ಹತ್ರ ಆ ಮಾಹಿತಿಯನ್ನು ಹೊಂದಬೇಕು. ಆ ಮಧ್ಯಮ ವಾಕು ಅನ್ನೋದು 100% ಗೊತ್ತಿರೋದ್ರಿಂದನೇ ಶ್ರೀರಾಮಚಂದ್ರ ಆ ರೀತಿ ಮಾತಾಡಿದ್ದಾರೆ. ಆ ಕಿಷ್ಕಿಂಧ ಕಾಂಡದಲ್ಲಿ ಅಷ್ಟೆಲ್ಲ ಆ ಯೋಗ ರೂಪದಿಂದ ಮಾತಾಡಿದ್ದಾರೆ. ಹೈಯರ್ ಎನರ್ಜಿ ಯೋಗ ವಾಕು, ಪರಾವಾಕು, ಪಶ್ಯತಿ ವಾಕು. ಪಶ್ಯತಿ ಅಂದರೆ ನೋಡೋದು ಅಂದರೆ ಜ್ಞಾನ. ಅವ್ರನ್ನ ನೋಡಿದ ತಕ್ಷಣ ಅಷ್ಟು ಜ್ಞಾನ ಇದೆ ಇವ್ರ ಹತ್ರ ಅಂತ ನಮಗೆ ತಿಳಿಸ್ಬೇಕು. ಅಂದರೆ ರೂಪ ನೋಡಿ ಅಲ್ಲ, ಅವರ ಮಾತುಗಳನ್ನೇ ನೋಡಿದ್ರೇ ಆ ಜ್ಞಾನ ಅನ್ನೋದು ಆ ಕಣ್ಣುಗಳಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಮಧ್ಯಮ ವಾಕಿಂದ ಮಾತಾಡಿದಾಗ ಆ ಕರ್ಮ ಅನ್ನೋದು ಹೋಗುತ್ತೆ ಆ ಜ್ಞಾನದಿಂದನೇ. ಅದಕ್ಕೆ ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್, ನಾ ಬ್ರೂಯಾತ್, ಸತ್ಯಂ ಪ್ರಿಯಂ ಅಂತ ಹೇಳ್ತಾರೆ. ಅಂದರೆ ಸತ್ಯಂ ಬ್ರೂಯಾತ್ ಅಂದರೆ ನಿನ್ನ ಮಾತು ಸತ್ಯವಾದ ವಾಕುಗಳೇ ಬರಬೇಕು ನಿನ್ನ ಬಾಯಿಂದ ಬರೋವಾಗ. ಪ್ರಿಯಂ ಬ್ರೂಯಾತ್, ಪ್ರೇಮದಿಂದ ಪ್ರೀತಿಯಿಂದ ಮಾತಾಡಬೇಕು, ಕರುಣೆಯಿಂದ ಮಾತಾಡಬೇಕು, ಹಾಗಿರಬೇಕು. ನಾ ಬ್ರೂಯಾತ್, ಸತ್ಯಂ ಅಪ್ರಿಯಂ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪ್ರಿಯವಾದ ಮಾತುಗಳೇ ಆಗಲಿ ಎದುರುಗಿರೋರಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಗಮನಿಸಿ ಮಾತಾಡು ಅಂತ ಕೂಡ ಹೇಳ್ತಾರೆ. ಪ್ರಿಯಾಂತ ನ ಮಾಮೃತಂ ಪ್ರಿಯಾತ್, ಚೆನ್ನಾಗಿದ್ದಾರೆ ಅಂತ ಅವರು ನಮ್ಮ ಮಾತು ಕೇಳ್ತಾರೆ ಅಂದ್ಬಿಟ್ಟು ಸುಳ್ಳೆಲ್ಲರೂ ಕೂಡ ನಾವು ಹೇಳಬಾರ್ದು. ಆ ಸಮಯದಲ್ಲಿ ಏನಾಗುತ್ತೆ, ಆ ಕರ್ಮ ಬರುತ್ತೆ. ಅದಕ್ಕೋಸ್ಕರನೇ ನೀನು ನಿನ್ನ ಬಾಯಿಂದ ಮಾತು ಜಾರಿ ಬಿದ್ದರೆ ಹೇಗೆ ವಾಪಸ್ ತಗೊಳಕ್ಕಾಗೋದಿಲ್ಲ. ರಾಮ ಬಾಣವನ್ನು ಬಿಟ್ಟಿದ್ದಾರೆ, ಆ ಬಾಣ ವಾಪಸ್ ತಗೊಳಕ್ಕಾಗುತ್ತಾ? ಇಲ್ಲ. ಅದಕ್ಕೆ ನಿನ್ನ ಮಾತು ರಾಮ ಬಾಣದಂತೆ ಇರುತ್ತೆ ಅಂತ ಹೇಳ್ತಾರೆ. ಕೆಳಗಡೆ ಬಿದ್ದಿದ್ದೀವಿ, ಎದ್ದು ಕುಂತ್ಕೊಂತೀವಿ, ಮಾತನ್ನು ವಾಪಸ್ ತಗೊಳಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಆ ಮಾತನ್ನು ಅಷ್ಟು ಉಪಯೋಗ ಇದೆ. ನಮ್ಮ ಶರೀರ ಅವಯವಗಳು ಕೂಡ ಯಾವ ಸಮಯಕ್ಕೆ ಬೇಕಾದರೆ ಅವಾಗ ಉಪಯೋಗಿಸ್ಕೊತೀವಿ. ಇವಾಗ ನಮಗೆ ಇಲ್ಲಿ ಕುಂತ್ಕೊಳ್ಳೋಕೆ ಚೇರ್ ಬೇಕು, ಇಲ್ಲಿ ಬಂದು ಕೂತಿದ್ದೀವಿ, ನಡಿಬೇಕು ನಡೀತೀವಿ, ಊಟ ಮಾಡಬೇಕು ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊತೀವಿ. ಆದರೆ ಮಾತನ್ನು ಮಾತ್ರ ನಿಲ್ಲೋದೇ ಇಲ್ಲ, ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇರ್ತೀವಿ. ಇನ್ನು ವೈಖರಿ ವಾಕು ಅಂದರೆ ಅನವಶ್ಯಕವಾಗಿ ಮಾತಾಡೋ ಮಾತುಗಳನ್ನ ವೈಖರಿ ವಾಕು ಅಂತ ಹೇಳ್ತೀವಿ. ಈ ಮಾತು ಇಲ್ಲಿ ಅವಶ್ಯಕತೆ ಇದೆಯಾ ಇಲ್ಲವಾ? ಅವಶ್ಯಕತೆ ಇದ್ದರೆ ಮಾತಾಡ್ಬೋದು, ಇಲ್ಲ ಅಂದರೆ ಮಾತಾಡಬಾರ್ದು. ಅದನ್ನೆಲ್ಲವೂ ಕೂಡ ಒಬ್ಬ ಬ್ರಹ್ಮಜ್ಞಾನಿ ಆದರೆ ನಿನ್ನ ವಾಕುಗಳನ್ನು ಸರಿಪಡಿಸ್ತಾ ಇರ್ತಾರೆ, ಸರಿಯಾದ ವಾಕುಗಳೇ ಬರ್ತಾ ಇರುತ್ತೆ. ನಾವು ಏನು ಅಂದ್ಕೊಂಡಿದ್ದೀವಿ, ಆಡ್ಕೊಂಡಿದ್ದೀವಿ, ಕೇಳಿದ್ದೀವಿ ಅವೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ, ಎಲ್ಲ ರಿಕಾರ್ಡ್ ಆಗ್ತಾ ಇರುತ್ತೆ. ಅದರಿಂದನೇ ನಾವು ಎಷ್ಟು ಜಾಗ್ರತೆಯಿಂದ ನಾವು ಮಾತಾಡಬೇಕಾಗಿದೆ. ಇಲ್ಲಿ ನಮ್ಮಲ್ಲಿ 7 ಚಕ್ರಗಳಿದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಅಂದರೆ ಈ ಮೂಲಾಧಾರ ಚಕ್ರ, ಮಣಿಪುರ, ಸ್ವಾಧಿಷ್ಠಾನ ಈ 3 ಚಕ್ರಗಳು ಕೂಡ ಕೆಳಗಡೆ ಕರ್ಮಕ್ಕೆ ಸಂಬಂಧಪಟ್ಟ ಚಕ್ರಗಳು. ನಾವು ಆ 3 ಚಕ್ರಗಳಲ್ಲೇ ಸಿಲುಕಾಕೊಂಡಿರ್ತೀವಿ, ಭೌತಿಕವಾಗಿ ಜೀವನ ನಡೆಸ್ತಾ ಇರ್ತೀವಿ. ಇನ್ನು ಅನಾಹತ ಚಕ್ರ ಅನ್ನೋದು ಧ್ಯಾನ ಚಕ್ರ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಧ್ಯಾನಕ್ಕೆ ಬರೋದಕ್ಕೆ. ಈ 3 ಚಕ್ರಗಳಲ್ಲಿ ಸಾಕಾಗಿ ಆಗಿ ನಮ್ಮ ಜೀವನ ನಡೆಸಿ ಆಮೇಲೆ ಇಲ್ಲಿಗೆ ಧ್ಯಾನಕ್ಕೆ ಅನಾಹುತ ಚಕ್ರದಿಂದ ಬರ್ತೀವಿ. ವಿಶುದ್ಧ ಚಕ್ರ ಅಲ್ಲಿ ಶುದ್ಧಿ ಆಗ್ತಾ ಇರುತ್ತೆ. ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಇವೆಲ್ಲವೂ ಈ 3 ಕೂಡ ಜ್ಞಾನ ಚಕ್ರಗಳು. ಅದಕ್ಕೋಸ್ಕರನೇ ಈ PSSM ಮೂಮೆಂಟಲ್ಲಿ ಇರೋರೆಲ್ಲರೂ ಕೂಡ ಆ ಜ್ಞಾನ ಚಕ್ರಗಳಲ್ಲೇ ಇರ್ತಾರೆ. ಆ ಬೇರೆ ಬೇರೆ ಧ್ಯಾನಗಳೆಲ್ಲ ಮಾಡಿ ಜನ್ಮಗಳು ಪಡೆದು ಕೊನೆಗೆ ನಮ್ಮ PSS ಮೂಮೆಂಟಿಗೆ ಬಂದಿರೋರೆಲ್ಲ ಕೂಡ ಆಜ್ಞಾ ಚಕ್ರದಲ್ಲಿ ಇರ್ತಾರೆ ಅಂತ ಹೇಳ್ತಿರ್ತಾರೆ ಸರ್. ಅಂದರೆ ಆ ಸ್ಥಿತಿಗೆ ಬಂದ ಮೇಲೇ ಈ ಸುಲಭವಾದ ಸುಖ ಸ್ಥಿರ ಆಸನದಲ್ಲಿ ಕುಂತ್ಕೊಂಡು ಧ್ಯಾನ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೊತಾ ಇರ್ತೀವಿ. ಅದಕ್ಕೋಸ್ಕರನೇ ಪತ್ರಿಸಾರ್ ಮಾತಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಬೆಲೆ ಇದೆ. ಅದಕ್ಕೆ ಕೋಟಿ ಜನ ಆಕರ್ಷಿತರಾಗಿದ್ದಾರೆ. ಇವತ್ತಿಗೂ ಒನ್ನೆಸ್ ಅಂದರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಮಾತ್ರನೇ ಇಷ್ಟು ನಡೀತಾ ಇದೆ. ಒಂದ್ಸತಿ ರವಿಶಂಕರ್ ಗುರೂಜಿಯವರು
ಕೇಳ್ತಿದ್ದಾರೆ ಸರ್ನ, ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಮಸ್ಯೆಯನ್ನು ನೀವು ಹೇಗೆ ನಿರ್ಮಾಣ ಮಾಡಿದ್ದೀರಾ ಅಂತ ಅವ್ರಿಗೆ ಆಶ್ಚರ್ಯ ಆಯಿತು. ಅಂದರೆ ಅಂದರೆ ಅವ್ರ ಮಾತಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಆಕರ್ಷಣೆ ಇದೆ, ಜನಗಳಿಗೆಲ್ಲಾನು ಚೆನ್ನಾಗಿ ಆಗ್ತಿದ್ದಾರೆ, ಅದರಿಂದನೇ ಬಂದು ಕುಂತ್ಕೊತಾ ಇದ್ದಾರೆ. ಇವಾಗ ಎಲ್ಲಿ ಪಿರಮಿಡ್ ಇದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಚಿಕ್ಕ ಪಿರಮಿಡ್ ಇದ್ರೂ ಸರಿ ನಾವು ಬಂದು ನಿಮ್ಮಲ್ಲಿ ಧ್ಯಾನ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ ಅರಿವು ಆಗ್ತಾ ಇದೆ ಜನಗಳಿಗೆ. ಈ ಮಾತಿನ ಮೂಲಕ, ನಮ್ಮ PMC ಮೂಲಕ ಎಷ್ಟೆಲ್ಲ ವಿಚಾರಗಳು ಹೊರಗಡೆ ಹೋಗ್ತಾ ಇದೆ. ಈ ಯೂಟ್ಯೂಬಿಂದ, ಜೂಮ್ ಲೈನಿಂದ ಲೆಕ್ಕಕ್ಕಿಲ್ಲದೆ ಇರೋ ಅಷ್ಟು ಮಾಸ್ಟರ್ಸು ಇವಾಗ ಹೊರಗೆ ಬರ್ತಿದ್ದಾರೆ. ಅಷ್ಟು ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಅವರು ಜ್ಞಾನವನ್ನು ಪಡ್ಕೊಂಡು ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಮತ್ತು ನಾವೇನು ಮಾಡಬೇಕು? ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು. ಈ 3 ರತ್ನಗಳನ್ನು ಕೂಡ ನಾವು ಉಪಯೋಗಿಸ್ಕೋಬೇಕಾಗಿದೆ. ಎಷ್ಟು ಧ್ಯಾನ ಮಾಡ್ತೀವೋ ಶಕ್ತಿ ಬರುತ್ತೆ, ಎಷ್ಟು ಸ್ವಾಧ್ಯಾಯವನ್ನು ಮಾಡಿ ನಮ್ಮನ್ನು ನಾವು ತಿಳ್ಕೊತಾ ಇರ್ತೀವೋ ಜ್ಞಾನ ಬರುತ್ತೆ. ಸಜ್ಜನ ಸಾಂಗತ್ಯ ಮಾಡಿದಾಗ ಫ್ರೆಂಡ್ಸ್ ಆಗ್ತಾರೆ, ಇಷ್ಟೆಲ್ಲ ಮಿತ್ರರಾಗ್ತಾರ ನಮಗೆ ಅನ್ನೋದು ಕೂಡ ನಮಗೆ ಈ 3 ರತ್ನಗಳಿಂದ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವ ಸ್ಥಿತಿಯಲ್ಲಿ ಇರಬೇಕು? ಮೌನ ಸ್ಥಿತಿಯಲ್ಲಿ. ಆ ಮೌನ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ವಾಕ್ಗಳಿಗೆ ಅಷ್ಟೊಂದು ಇರುತ್ತೆ. ಅದಕ್ಕೆ ಮಾತಾಡೋದವಾಗ ಯದ್ಭಾವಂ ತದ್ಭವತಿ ಅಂತಾರೆ. ಅದಕ್ಕೋಸ್ಕರನೇ ನಾವು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ತೀವ್ರಿ ಅಂತಾರೆ. ಏನು ಅಂದರೆ ಸಂಕಲ್ಪ ಅಂದರೆ ನಿನ್ನ ಆಲೋಚನೆಗೆ ಸ್ಪಷ್ಟವಾದ ಏನು ಬೇಕು ಅನ್ನೋದು ಇದ್ದಾಗ ಅದನ್ನು ಸಂಕಲ್ಪ ಅಂತಾರೆ. ನಾನು ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡಿದ್ದೀನಿ ಅಂತ ಹೇಳಿದರೆ ತಪ್ಪಾಗ್ತದೆ. ಆ ಸಂಕಲ್ಪದಿಂದ ಏನಾಗುತ್ತೆ? ಸಮಸ್ಯೆಗಳಿಗೆ ಇನ್ನೂ ಜಾಸ್ತಿ ಇದಾಗುತ್ತೆ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ. ಅದೇ ರೀತಿ ಈ 3 ಕರ್ಮಗಳು, ಭೂತ ಭವಿಷ್ಯತ್ತು ವರ್ತಮಾನ ಕರ್ಮಗಳೇ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ. ಈ 3 ಲೋಕಗಳಲ್ಲಿ ಕೂಡ ನೀನು ಸಜ್ಜನ ಸಾಂಗತ್ಯ ಮಾಡಿದಾಗ ಮಾತ್ರನೇ ನಿನ್ನ ವಾಕು ಪರಿಶುದ್ಧವಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಾವು ಅಂದ್ಕೊಂಡಿರೋದೇನು, ಯಾವ ರೀತಿ ಮಾತಾಡಬೇಕು ಅನ್ನೋದು. ಪರ ವಾಕು, ಪಶ್ಯತಿ ವಾಕು, ಮಧ್ಯಮ ವಾಕಿಂದ ಮಾತಾಡಿದಾಗ ಏನು ನಾವು ಅಂದ್ಕೊಂಡಿದ್ದೀವೋ ಆ ಕೆಲಸವನ್ನು ಸುಲಭವಾಗಿ ಸುನಾಯಾಸನವಾಗಿ ನಡೆದೋಗ್ತಾ ಇರುತ್ತೆ. ಅದು ಕೂಡ ಯಾರಾದರೂ ನಮಗೆ ಮಾತಾಡಿ ಅಂತ ಹೇಳಿದಾಗ ಮಾತ್ರನೇ ನಾವು ಮಾತಾಡಬೇಕು. ನಮಗೆ ಅವ್ರಿಗೇನಾದರೂ ಕೆಲಸ ಇದೆ, ಅವಶ್ಯಕತೆ ಇದೆ ಅಂದಾಗ ಮಾತ್ರ ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ಬೇರೆಯವರ ವಿಷಯಗಳಲ್ಲಿ ನಾವು ಬೆರಳಿಡಬಾರ್ದು ಅಂತ ಕೂಡ ಹೇಳ್ತಾರೆ. ನಮ್ಮ ಶಕ್ತಿನ ಕೂಡ ನಾವು ಕಳ್ಕೋಬಾರ್ದು. ನಮ್ಮ ವಾಕ್ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಸಿದ್ಧಿಗಳನ್ನು ಪಡಿತೀವಿ. ವಾಕ್ ಸಿದ್ಧಿ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ನಾವು ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕಾಗುತ್ತೆ. ಅಶಾಂತತೆ ಹೆಚ್ಚಾಗಿ ಮಾತಾಡಿದಾಗ ಅಶಾಂತಿಗೆ ಗುರಿ ಆಗ್ತೀವಿ. ಅದರಿಂದ ಶಾಂತಿ ಕಡೆ ಬರಬೇಕು ಅಂದರೆ ನಮ್ಮ ವಾಕನ್ನು ಸರಿಪಡಿಸಬೇಕು. ಅದಕ್ಕೋಸ್ಕರನೇ ಮೌನಂ ಲಂಕಣಂ ಅಂತ ಕೂಡ ಹೇಳ್ತಾರೆ. ಅದು ಬಾಯಿ ಮುಚ್ಕೊಂಡು ಕುಂತ್ಕೊಂಡಾಗ ಏನಾಗುತ್ತೆ? ಮನಸ್ಸು ಶಾಂತಿಯಾಗಿರುತ್ತೆ. ಇಲ್ಲ ಅಂದರೆ ಮಾತಾಡಿದಾಗ ಏನಾಗುತ್ತೆ? ಯಾವ ರೀತಿ ಮಾಡ್ತಾ ಇದ್ವೋ ನಮಗೆ ಗೊತ್ತಿಲ್ಲದೇನೆ ಇರ್ತದೆ. ಅದಕ್ಕೆ ಇನ್ನೊಬ್ಬರ ಹತ್ರ ಮಾತಾಡಿದಾಗ ನಮ್ಮನ್ನು ನೋಡಿದ ತಕ್ಷಣವೇ ಅವ್ರು ಎಷ್ಟೇ ಬಾಧೆಯಲ್ಲಿದ್ದರೂ ಕೂಡ ಅವರ ಮನಸ್ಸಿಗೆ ತಕ್ಕಾಗಿ ನಾವು ಮಾತಾಡಿದಾಗ ಅವರ ಮನಸ್ಸು ಕೂಡ ತಿಳಿಯಾಗುತ್ತೆ. ಇಂಥ ಮಾತುಗಳು ಕೇಳಿದ್ದಕ್ಕೆ ಸಂತೋಷವಾಗಿದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇರ್ತಾರೆ. ನಾವು ಇಲ್ಲಿ ಗಮನಿಸ್ಬಿಟ್ಟು ಮಾತಾಡಬೇಕಾಗಿದೆ. ಯಾವ ರೀತಿ? ಪರವಾಕು, ಪಶ್ಯತಿ ವಾಕು, ಮಧ್ಯಮ ವಾಕು, ಈ 3 ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡುವಾಗ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಆನಂದವಾಗಿರುತ್ತೆ, ಹಾಯಾಗಿರುತ್ತೆ ಅಂತ ಹೇಳಿ ಇವತ್ತು ವಾಕ್ನ ಬಗ್ಗೆ ನನಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನನಗೆ ಈ ಅವಕಾಶ ಕೊಟ್ಟಿರೋ ಇಲ್ಲಿ ಮಾಡ್ತಾ ಇರೋ ಆರ್ಗನೈಸರ್ ವಿರೂಪಾಕ್ಷ ಸರ್ ಆಗಲಿ, ಇದು ಮತ್ತೊಬ್ಬರಾಗಲಿ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಗಲಿ, ಇಲ್ಲಿ ಬಂದು ಎಲ್ಲರೂ ಕೇಳ್ತಿರೋ ಎಲ್ಲ ಮಾಸ್ಟರ್ಸ್ಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಕೂಡ ಅದನ್ನು ಪ್ರತಿ ಕ್ಷಣ ಕೂಡ ಆ ಸತ್ಯ ದರ್ಶನ ಅನ್ನೋದು ನಡೀತಾ ಇರುತ್ತೆ. ನಮ್ಮ PMC ಚಾನಲ್ಲು ಪತ್ರಿಜಿ ಮೆಡಿಟೇಷನ್ ಚಾನಲ್, ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತ ನಮ್ಮ ಪತ್ರಿಜಿ ಅವರು ಕೊಟ್ಟಿರೋದಕ್ಕೆ ಅವರಿಗೆ ಎಷ್ಟು ಧನ್ಯವಾದಗಳು, ಕೃತಜ್ಞತೆಗಳು ತಿಳಿಸಿದ್ರು ಕೂಡ ಕಡಿಮೆ ಅನಿಸ್ತದೆ. ಪ್ರತಿಯೊಬ್ಬರು ಈ ಧ್ಯಾನವನ್ನು ಉಪಯೋಗಿಸ್ಕೊಂಡು ಈ ಮಾತುಗಳು ಹೇಗಿರಬೇಕು ಅನ್ನೋದು ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.